ಪ್ರೈಸ್ ದಿ ಲಾರ್ಡ್. ನೀನೆ ನಿಮ್ಮ ಹೆಸರು ಹೇಳ್ರಿ. ಹೇಗೆ ಎಷ್ಟು ಮದುವೆ ಆಗಿ ಮಕ್ಕಳಿಲ್ಲ, ಸಭೆಗೆ ಬರ ತಕ್ಷಣ ಆಶೀರ್ವಾದ ಮಾಡಿದ್ದಾರೆ ದೇವರು. ಆಮೇಲೆ ಎಷ್ಟು ಸಂತೋಷ ವಿಷಯ ನೋಡ್ರಿ. ಹಲ್ಲೆಲೂಯಾ. ದೇವರು ತಾನೇ ಮಹಿಮೆ ಆಗಲಿ. ಆಮೇಲೆ ಒಬ್ಬ ತಾಯಿ ವಿಧವೆ, ಗಂಡ ಸತ್ತೋಗಿದ್ದಾನೆ, ಇಬ್ರು ಹೆಣ್ಣು ಮಕ್ಕಳು. ಅಯ್ಯಮ್ಮ ಹೆಣ್ಣು ಮಕ್ಳಿಗಿದ್ದಂತ ಒಡವೆಲ್ಲ ತಗೊಂಡ್ಬಂದು ಪಾಸ್ಟರ್ ಕೊಟ್ಬಿಟ್ರು. ಪಾಸ್ಟರ್ಗೆ ಬೇಜಾರಾಯ್ತು. ಇಲ್ಲಮ್ಮ ನಿನ್ ಗಂಡ ಇಲ್ಲ, ನಿನಗೆ ಮಕ್ಕಳಿಗೆ ವಯಸ್ಸು ಬಂದಿದ್ದಾರೆ, ಅವ್ರಿಗೆ ಮದುವೆ ಮಾಡಬೇಕು, ಇದನ್ನ ಇಟ್ಕೋ, ಅದು ಅವ್ರಪ್ಪ ತೆಗ್ದಿರೋದು, ಅಮ್ಮ ಹೆಣ್ಮಕ್ಳಿಗೆ ಇಟ್ಕೊಳ್ರಿ ಅಂತ ಹೇಳಿದಾಗ ಅಯ್ಯಮ್ಮ ಇಲ್ಲ ಪಾಸ್ಟರ್ ತಗೊಳ್ಳಿ, ಅಷ್ಟೇ ಇದನ್ನ ಯೂಸ್ ಕೊಟ್ಟು ಮೀಟಿಂಗ್ ಅಂತ ಹೇಳ್ಬಿಟ್ಟು ಮೀಟಿಂಗ್ ಎಲ್ಲ ಮಾಡಿಬಿಟ್ರು. ಮೀಟಿಂಗ್ ಆದ್ಮೇಲೆ ಇಂಜಿನಿಯರ್ ಡಾಕ್ಟರ್ಗಳು ಫ್ರೀ ಆಗಿ ಬಂದು ಅವ್ರ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡವ್ರು. ಇದು ಸತ್ಯ, ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ. ಅವರೇ ನಾಕು ಚಾಲು ಏಸಯ್ಯ, ನೀನು ಉಂಟಾನೆ ಸಯ್ಯ, ನೀವುಂಟೆ ನಾಕು ಚಾಲು ಏಸಯ್ಯ, ನೀವುಂಟೆ ನೀ ಮಾತ ಚಾಲಯ್ಯ, ನೀ ಚೂಪು ಚಾಲಯ್ಯ, ನೀ ತೋಡು ಚಾಲಯ್ಯ, ನೀ ಮಾತ ಚಾಲಯ್ಯ, ನೀ ಚೂಪು ಚಾಲಯ್ಯ, ನೀ ತೋಡು ಚಾಲಯ್ಯ, ನೀ ಉಂಟೆ ನಾಕು ಚಾಲೇಸಯ್ಯ, ನೀ ಏನು ಉಂಟಾನೆ ಸಯ್ಯ, ನೀ ಉಂಟೆ ನಾಕು ಚಾಲೇಸಯ್ಯ, ಎನ್ನಿ ಪಾದಲು ನಾನು ಎಬ್ಬಂದನೈನನು, ಎಂತ ಕಷ್ಟ ಮುಂಚಿನ ನಿಷ್ಠುರಮೈನನು, ಎನ್ನಿ ಪಾದಲು ನಾನು ಎಬ್ಬಂದನೈನನು, ಎಂತ ಕಷ್ಟ ಮುಂಚಿನ ನಿಷ್ಠುರಮೈನನು, నీ మాట చాలయ్యా, నీ చూపు చాలయ్యా, నీ తోడు చాలయ్యా, చాలయ్యా, నీ మాట చాలయ్యా, నీ చూపు చాలయ్యా, నీ తోడు చాలయ్యా, ఉంటే నాకు చాలు. కైల నేను ఉంటానే సయ్యా, ఎలా కైగలమంటే ఉంటే నాకు చాలు యేసయ్యా, నేను ఉంటానే సయ్యా. ಆಮೆನ್. ಹಲ್ಲೆಲೂಯಾ. ಯಾರಿದ್ರೆ ಸಾಕು? ಯೇಸಪ್ಪ ಇದ್ರೆ ಸಾಕು. ಹಲ್ಲೆಲೂಯಾ. ನಾವೆಲ್ಲ ಸೇರಿ ಅದೇ ಒಂದೇ ಮಾತಷ್ಟೇ, ನೀವು ಉಂಟೆ ನಾಲ್ಕು ಚಾಲಯ್ಯ. ನಮ್ಮ ಕೈಗಳೆಲ್ಲ ಮೇಲಕ್ಕೆತ್ತಿ, ಆಚೆ ಕಡೆ ಎಲ್ಲರೂ ಸೇರಿ ಎರಡು ಕೈಗಳ ಮೇಲಕ್ಕೆತ್ತಿ, ನೀವುಂಟೆ ನಾಲ್ಕು ಚಾಲು ಏಸಯ್ಯ. ಚಪ್ಪಾಳೆ ಬರಬೇಕು. ನೀವುಂಟೆ ನೇನು ಉಂಟಾನೆ ಸಯ್ಯ. ಒಂದೇ ಸರಿ ಚಪ್ಪಾಳೆ. ನೀವುಂಟೆ ನಾಲ್ಕು ಚಾಲು ಏಸಯ್ಯ, ನೇನು ಉಂಟಾನೆ ಸಯ್ಯ, ನೀ ಮಾತ ಚಾಲಯ್ಯ, ನೀ ಚೂಪು ಚಾಲಯ್ಯ, ನೀ ತೋಡು ಚಾಲಯ್ಯ, నీ మాట చాలయ్యా, నీ చూపు చాలయ్యా, నీ తోడు చాలయ్యా, అంటే నాకు చాలు యేసయ్యా. ఆమేన్. హల్లెలూయా. ಹಲ್ಲೆಲೂಯಾ. ಅಂದ್ರೆ ಒಗ್ಗಟ್ಟಾಗಿನ ಚಪ್ಪಾಳೆ ಹೊಡೆಯೋಕೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಒಂದೇ ಸತಿ ಚಪ್ಪಾಳೆ ಹೊಡೆಯುವಾಗ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯವನ್ನ ನಮಗೆಲ್ಲ ಗೊತ್ತಿರದೆ ಸ್ವಲ್ಪ ಇವತ್ತು ವಿಶೇಷವಾಗಿ ದೇವರು ಮಾತಾಡುವಂತನಾಗಿದ್ದಾನೆ.
ಆಮೆನ್. ಎಷ್ಟು ಜನ ನೀವು ರೆಡಿ ಆಗಿದ್ರೆ ಕೇಳೋದಕ್ಕೆ? ದೇವರು ನಿಮ್ಮನ್ನು ಆಶ್ವಾಸಲಿ. ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 1-12 ವಾಕ್ಯಗಳಲ್ಲಿ ಅನೇಕ ಗೂಢಾರ್ಥಗಳನ್ನ ಇದೆ. ಇದನ್ನು ಇವತ್ತು ಹೋಗುವಾಗ ಜನ ಬಿಡುಗಡೆ ಹೊಂದಿ ಹೋಗಬೇಕಂತ ದೇವರ ಉದ್ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ಈ ದಿನದ ವಾಕ್ಯದ ಭಾಗ ಟಾಪಿಕ್ ಏನಾಗುತ್ತೆ? ಪಾಪಗಳನ್ನು ಕ್ಷಮಿಸುವ ದೇವರಾಗಿದ್ದಾನೆ. ಏನದು? ಪಾಪಗಳನ್ನ ಕ್ಷಮಿಸುವ ದೇವರಾಗಿದ್ದಾನೆ. ಪಾಪವನ್ನು ಕ್ಷಮಿಸಿದ್ದೆ ಆದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಆಮೆನ್. ಪಾಪ ಅನ್ನೋದೇ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣ. ಪಾಪ ಅನೇಕ ರೋಗಗಳಿಗೂ ಕಾರಣ, ಅನೇಕ ತೊಂದರೆಗಳಿಗೂ ಕಾರಣ, ಆಪತ್ತುಗಳಿಗೂ ಕಾರಣ. ಅನೇಕ ಪಾಪಗಳು ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿರ್ತದೆ. ಅದರಿಂದ ಅದನ್ನು ಶುದ್ಧಿ ಮಾಡುವರು ಯಾರು? ಆ ಒಂದು ನೋವನ್ನು ಬಿಡುಗಡೆ ಮಾಡುವರು ಯಾರು? ಆ ಸಾಲವನ್ನು ತೀರಿಸುತ್ತವರು ಯಾರು? ಆ ಕೈ ಹಿಡಿಯುವಂತವರು ಯಾರು ಅಂತ ಹೇಳುವಾಗ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಯೇಸುವಿನ ರಕ್ತದಲ್ಲಿ, ಬೇರೆ ಯಾವ ರಕ್ತನೇ ಇಲ್ಲ. ಯೇಸುವಿನ ರಕ್ತ ಅಷ್ಟು ಪವರ್ಫುಲ್ ಆದಂತ ರಕ್ತ. ಯೇಸುವಿನ ರಕ್ತ ಸಕಲ ಪಾಪವನ್ನು ಶುದ್ಧಿ ಮಾಡುವಂತ ರಕ್ತ. ಯೇಸುವಿನ ರಕ್ತ ಅನೇಕ ಕಟ್ಟಗಳನ್ನು ಒಡೆಯುವಂತ ರಕ್ತ. ಯೇಸು ರಕ್ತ ನಮ್ಮನ್ನು ನೀತಿವಂತರಾಗಿ ಮಾಡುವಂತ ರಕ್ತ. ಯೇಸುವಿನ ರಕ್ತ ನಮಗಾಗಿ ಸುರಿಸಲ್ಪಟ್ಟಂತ ರಕ್ತವಾಗಿದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಗೀರ್ ಸೋಪಿಂದ ಹೋಗೋದಲ್ಲ, ಇದು ಮೈದಾ ಹಸಿಟ್ಟಿಂದ ಹೋಗೋದಲ್ಲ, ಇದು ಯಾವುದೇ ಸೋಪಿನಿಂದ ಹೋಗಲ್ಲ. ಈ ಲೋಕದಲ್ಲಿ ಸಿಗಲಾರದಂತದ್ದು ಒಂದೇ, ಅದು ಪರಲೋಕದ ರಕ್ತ. ತಾಯಿ ಮರಿಯಮ್ಮನ ಹೊಟ್ಟೆಯಲ್ಲಿ ಜನನವಾಗಿ ಪವಿತ್ರಾತ್ಮನಿಂದ ಗರ್ಭವತಿಯಾಗಿ ಆ ಜನನದಿಂದ ಯೇಸು ಕ್ರಿಸ್ತನ ಹುಟ್ಟಿ ಇವತ್ತು ನಮಗೋಸ್ಕರ 30 ವರ್ಷ ಈ ಲೋಕದಲ್ಲಿ ಬದುಕಿದ್ರು, 3.5 ವರ್ಷ ಸೇವೆ ಮಾಡಿದ್ರು. ಟೋಟಲ್ ಆಗಿ 33.5 ವರ್ಷ ಈ ಲೋಕದಲ್ಲಿ ಇದ್ರು. ಇಡೀ ಪ್ರಪಂಚವನ್ನೇ ಚೇಂಜ್ ಮಾಡಿದಂತ ರಕ್ತ ಯಾವ್ದಂದ್ರೆ ಅದು ಯೇಸುವಿನ ರಕ್ತವಾಗಿದೆ. ಹಲ್ಲೆಲೂಯಾ. 30 ವರ್ಷ ಯಾಕೆಂದ್ರೆ ತನ್ನ ತಂದೆ ತಾಯಿಗಳಿಗೆ ಜವಾಬ್ದಾರಿಯನ್ನ ನೆರವೇರಿಸೋದಿಕ್ಕೆ. ಆಮೆನ್, ಆಮೆನ್. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇದನ್ನ ಈ ಸಮಯದಲ್ಲಿ ಒಂದೊಂದು ವಾಕ್ಯವನ್ನು ಧ್ಯಾನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಕೆಲವು ದಿನಗಳಾದ 2ನೇ ಅಧ್ಯಾಯ 1ನೇ ವಾಕ್ಯ ಆಧಾರವಾಗಿ ಒಬ್ಬೊಬ್ಬರು ವಾಕ್ಯವನ್ನು ಓದೋಣ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಕೆಲವು ದಿನಗಳು ಅಂದ ಮೇಲೆ ಅನೇಕ ಈ ಕಪೆರ್ನೌಮಿನಲ್ಲಿ, ಈ ಊರಲ್ಲಿ ಆತನಿಗೊಂದು ಸ್ವಂತ ಮನೆ ಇದೆ. ಹೆಚ್ಚು ವಾಸ ಮಾಡಿದಂತ ಸ್ಥಳ ಆಗಿದೆ. ನಜರೇತದಲ್ಲಿ ಹುಟ್ಟಿದ್ರು, ಯೇಸು ಕ್ರಿಸ್ತನ ಬೆತ್ಲೆಹೇಮ್ ಹುಟ್ಟಿದ್ರು, ನಜರೇತ್ ಊರಿನಲ್ಲಿ ವಾಸ ಮಾಡಿದ್ರು. ಹೆಚ್ಚು ಮನೆ ಸ್ಥಾನದಲ್ಲಿ ಇದ್ದಿದ್ದು, ವಾಸ ಮಾಡಿದ್ದು ಈ ಕಪೆರ್ನೌಮಿನಲ್ಲಿ. ಇಲ್ಲಿ ಅನೇಕ ಶಿಷ್ಯರನ್ನ ಯೇಸು ಸ್ವಾಮಿ ತನ್ನ ಸೇವೆಗೆ ಕರೆತಂದಿದ್ದು, ಅನೇಕ ಅದ್ಭುತಗಳು ಮಾಡಿದ್ದು ಈ ಕಪೆರ್ನೌಮ್ ಪಟ್ಟಣದಲ್ಲೇನೆ. ಆಮೆನ್, ಹಲ್ಲೆಲೂಯಾ. ಈ ಕೆಲವು ದಿನ ಅನ್ನೋದು ಕೇವಲ 5 ದಿವಸ ಮಾತ್ರನೇ. 5 ದಿವಸಗಳಾದ ಮೇಲೆ ಅಂದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಅವರು ಸುವಾರ್ತೆಯ ಸೇವೆಯನ್ನು ಮಾಡಿ 5 ದಿನಗಳಾದ ಮೇಲೆ ಕೆಪೆರ್ನೌಮ್ ಪಟ್ಟಣಕ್ಕೆ, ಆ ಊರಿಗೆ ಬಂದರು. ಆಮೆನ್. ಈ ವಿಷಯ ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ ನೋಡ್ರಿ, ಓದಿ. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆಮೆನ್. ಈ ಒಂದು ವಾಕ್ಯವನ್ನ ಗಮನಿಸಿರಿ. ಈ ವಾಕ್ಯ ಮತ್ತೊಂದು ಸಾರಿ ಓದಿ ಧ್ಯಾನ ಮಾಡ್ರಿ. ಅಲ್ಲಿನ ವರ್ಡ್ಸನ್ನ ಒಂದೊಂದು ಧ್ಯಾನ ಮಾಡುವಾಗ ನಮ್ಗೆ ತಿಳಿಸುವಂತ ಮಾತಿಷ್ಟೇ. ಯೇಸು ಕ್ರಿಸ್ತನು ಅವರ ಮನೆಯಲ್ಲಿ ಇದ್ದಾನೆ ಎಂದು ಗೊತ್ತಾದಾಗ, ಆಮೆನ್, ಆ ಯೇಸು ಕ್ರಿಸ್ತನು ಇಂಥವ್ರ ಮನೆಯಲ್ಲಿ ಇದ್ದಾನೆ ಎಂದು ಗೊತ್ತಾದಾಗ ಆ ಊರಿನ ಜನ, ಅಕ್ಕಪಕ್ಕದ ಜನ ಎಲ್ಲ ಕೂಡಿ ಬಂದಿದ್ರು. ಆಮೆನ್. ಅದಕ್ಕೆ ಮಾಸ್ಟರ್ ಅನೇಕ ಸಾರಿ ಹೇಳಿದ್ದೆ, ಸುಮಾರು ವರ್ಷಗಳಿಂದ ಪ್ರೇರಕರಿದೆ, ನನ್ನ ಪ್ರೇರಕರಿದೆ ಅಂತೇಳಿ ಯಾರು ಕರೆದಿಲ್ಲ. ಅದರ ವಾಲಂಟ್ರಿ ಆಗಿ ರವಿನ ಅಪಾಯಿಂಟ್ಮೆಂಟ್ ಮಾಡಿ ನೀನು ಮನೆಗೆ ಹೋಗಿ ಪ್ರೇಯರ್ ಮಾಡಿ ಬಾರಪ್ಪ ಅಂತೇಳಿ. ಮೊದಲನೇ ರೌಂಡ್ ಆಯ್ತು, 2ನೇ ರೌಂಡ್ ಸ್ಟಾರ್ಟ್ ಆಗ್ತದೆ, ಇನ್ನೂ ರೌಂಡ್ಗಳು ಆಗ್ತಾನೆ ಇರ್ತದೆ. ಎಲ್ಲಿವರೆಗೂ ಅಂದ್ರೆ ನೀವು ಪರಿಪೂರ್ಣ, ಇಡೀ ಕುಟುಂಬ ಪರಿಪೂರ್ಣವಾಗಿ ಕ್ರಿಸ್ತನ ಸಮೂಹಕ್ಕೆ ಸಾರೂಪ್ಯಕ್ಕೆ ಚೇಂಜ್ ಆಗೋವರೆಗೂ. ಎಷ್ಟು ಜನಕ್ಕೆ ಬೇಜಾರಾಯ್ತು ಗೊತ್ತಿಲ್ಲ, ಯಾರು ಆಮೇಲೆ ಕೂಡ ಹೇಳ್ತಾ ಇಲ್ಲ. ಜೋರಾಗಿ ಆಮೇಲೆ ಹೇಳ್ಬೇಕು. ಖುಷಿ ಆದ್ರೆ ಆಮೇಲೆ ಜೋರಾಗಿ ಹೇಳ್ತಾರೆ, ಬೇಜಾರಿದ್ರೆ ಹೇಳೋದೇ ಇಲ್ಲ.
ಹಲ್ಲೆಲೂಯ. ಯಾಕೆ ಇನ್ಮೇಲೆ ಈ ರೌಂಡಲ್ಲಿ ಬರಬೇಕಾದ್ರೆ, ಇನ್ಮೇಲೆ ನಿಮ್ಮ ಮನೆಗೆ ಬರಬೇಕಾದ್ರೆ ನೀವು ಮಾಡ್ಬೇಕಾದ್ರೆ, ನಮ್ಮ ಮನೆಗೆ ಪಾಸ್ಟರ್ ಬರ್ತಾರೆ, ನಮ್ಮ ಮನೆಯಲ್ಲಿ ಪ್ರೇಯರ್ ಇದೆ, ನೀವು ನಿಮ್ಮ ನೆಂಟರುಗಳನ್ನ, ಸ್ನೇಹಿತರನ್ನ, ಅಕ್ಕಪಕ್ಕದಲ್ಲಿ ಒಬ್ಬರನ್ನಾದ್ರೂ ಕರೆದೇ ಇರ್ಬೇಕು. ಆಮೇಲೆ ಯಾಕೆ ಹೇಳಿ, ಅಲ್ಲಿ ಏನಾಯ್ತು, ಒಬ್ಬರನ್ನಾದ್ರೂ ಅಲ್ಲಿ ಎಷ್ಟು ಇದ್ದಾರೆ ಅಂತ ತಕ್ಷಣ ಮನೆ ತುಂಬಿ ತುಡುಕ್ತಾ ಇತ್ತು. ಆಮೇಲೆ ನಾನು ಚಿಕ್ಕನಹಳ್ಳಿ ಕೊಲತ್ರ ಹೋದಾಗ ಅವ್ರ ಮನೆ ತುಂಬೋಗಿದ್ರು ಜನ. ನನಗೆ ತುಂಬಾ ಆನಂದ ಆಯ್ತು. ಒಬ್ಬ ಸೇವಕನಾಗಿ ನಾನು ತುಂಬಾ ಸಂತೋಷ ಪಡ್ತೇನೆ. ಹಲ್ಲೆಲೂಯ. ಆ ಮನೆಯಲ್ಲಿ ತುಂಬಲ್ಪಟ್ಟು, ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಖಾಲಿ ಇರಬಾರ್ದು. ಅನೇಕರ ಫೋಟೋಗಳು ಹಾಕ್ತೀರಾ, ಇನ್ನು ಮೇಲೆ ನೀನ್ ಕೈ ಹಿಡಿತೀಯೋ, ಕಾಲು ಹಿಡಿತೀಯೋ, ಬಿರಿಯಾನಿ ಮಾಡ್ತೀಯೋ, ಏನಾಗ್ತೀಯೋ, ಕಾಸು ಕೊಡ್ತೀಯೋ, ಸಂಬಳ ಕೊಡ್ತೀಯೋ ಗೊತ್ತಿಲ್ಲ, ಬಟ್ ನಿಮ್ ಮನೇಲಿ ಮಾತ್ರ ಪ್ರೇಯರ್ಗೆ ಖಾಲಿ ಇರಬಾರ್ದು, ತುಂಬ ಹೋಗಿರ್ಬೇಕು. ಆಮೇನ್ ಆಮೇನ್. ಅದರ ಅರ್ಥ ನೀನು ಸೇವೆ ಮಾಡಬೇಕು. ಬರೀ ಪಾಸ್ಟರ್ ಮಾತ್ರ ಅಲ್ಲ, ನೀನು ಮರಿಗಳು ಹಾಕಬೇಕು. ಕುರುಬನಲ್ಲ ಮರಿ ಹಾಕೋದು, ಕುರಿಗಳು ಮರಿ ಹಾಕ್ಬೇಕಾಗಿರೋದು. ಆಮೇನ್ ಆಮೇನ್. ನಾವೆಲ್ಲರೂ ಕ್ರಿಸ್ತನಿಗೆ ಕುರಿಗಳಾಗಿದ್ದೇವೆ. ಕುರಿಗಳು ಮರಿ ಹಾಕಬೇಕು. ಎಷ್ಟು ಜನ ಕುರಿಗಳು ಮರಿ ಹಾಕಕ್ಕೆ ರೆಡಿ ಇದ್ದೀರಾ? ಹಲ್ಲೆಲೂಯ. ಹಂಗಂತೇಳಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೆ, ಕುರಿಗಳನ್ನ ಕರ್ಕೊಂಡ್ ಬಂದು ಕೆಟ್ಟಾಕ್ಬಿಟ್ಬೇಡ್ರಿ. ನಾನು ಹೇಳಿದ ಆ ಕುರಿಗಳೆಲ್ಲ ಹೊಸ ಆತ್ಮಗಳು. ಆಮೇನ್. ನಿಮ್ಮ ಬಂಧುಗಳನ್ನ ಕರೀರಿ, ನಿಮ್ಮ ಸ್ನೇಹಿತರನ್ನ ಕರೀರಿ, ಅದ್ಭುತವಾಗಿ ಮಾತಾಡಿ, ನನಗೆ ಒಳ್ಳೇದಾಗಿದೆ, ನೀನೇನು ಮಾಡ್ಬೇಡ, ಕುತ್ಕೊ, ಬಂದು 1 ನಿಮಿಷ ನಮ್ಮ ಪಾಸ್ಟರ್ ಹತ್ರ ಪ್ರೇಯರ್ ಮಾಡ್ಕೊ, 1 ನಿಮಿಷ ನಮ್ಮ ಪ್ರೇಯರ್ ನಮ್ಮ ಮನೇಲಿ ಸೇರ್ಕೊ ಬಾ. ನೀನು ಬಂಗಾರಪೇಟೆ ಅಂತ ಕರಿತೀಯ, ಕೋಲಾರ ಅಂತ ಕರಿತೀಯ ಗೊತ್ತಿಲ್ಲ, ಹೊಸದನ್ನ ಕಟ್ಕೊಂತ ಗೊತ್ತಿಲ್ಲ, ಆದ್ರೆ ನಿಮ್ಮ ಮನೇಲಿ ಮಾತ್ರ ಏನಿರ್ಬೇಕು, ಜಾಗನೇ ಖಾಲಿ ಇರಬಾರ್ದು. ಎಳ್ಕೊಂಬಂದು ಕೂಡಿಸು, ಅವ್ರಿಗೆ ಏನು ಬೇಕಾದ್ರೂ ಕೊಡು. ಆದ್ರೆ ಸೇವಕರು ಬಂದಾಗ ನಿನ್ನ ಮನೆ ಮಾತ್ರ ಹೆಂಗಿರ್ಬೇಕು, ನಿನ್ನ ಮನೆ ಒಂದು ಸಭೆ ಆಗಿರ್ಬೇಕು. ನನ್ನ ಯೇಸು ಈ ಮನೆಗೆ ಬಂದಿದ್ದೇನೆ ಅಂತೇಳಿ ಜನ ಹೋಗಿ ಹೇಳಬೇಕು. ಆಮೇನ್. ಹಲ್ಲೆಲೂಯ. ಅಷ್ಟು ಮಾತ್ರ ಅಲ್ಲ, ನಮ್ಮ ತಿರುಮಲಪ್ಪ ಅವ್ರ ಮನೆಗೆ ಹೋದ್ರೆ, ಎಲ್ಲಿ ಬೇಮ್ಗಳಿಗೆ ಹೋದ್ರೆ ಯಾರನ್ನಾದ್ರೂ ಇಟ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಹೋಗಿ, ದೇವರ ಸ್ತೋತ್ರ. ಅಲ್ಲಿ ಯಾರಿಗೆ ಬಂದಾಗ ವೆರಿ ಗುಡ್. ಆಮೇನ್. ಅಷ್ಟು ಮಾತ್ರ ಯಾರು ಕರೆದ್ರು ಅವ್ರಿಗೆ ಚೆನ್ನಾಗಿರ್ತದೆ. ಇಲ್ಲ ಅವ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿರೋದಿಲ್ಲ, ಅವ್ರ ಮನೆ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಅಲ್ಲಿ ಹೋಗಿ ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇಷ್ಟ ಅವ್ರು ಏನೇನು ತಪ್ಪು ಮಾಡಿದ್ರು, ಏನೇನು ನೋವು ಆಗ್ತಾ ಇದ್ರು, ಏನ್ ನಷ್ಟ ಆಗ್ತದೆ ದೇವ್ರು ಹೇಳ್ತಾ ಇದ್ರೆ ಶೆಕೆನೂರು ಕೆಲವ್ರಿಗೂ ಅಲ್ಲಿ ಸುರಿತಾ ಇತ್ತು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇದ್ರ ಮುಖಾಂತರ ಯೇಸು ಸ್ವಾಮಿ ಎಷ್ಟು ಪವರ್ ಅಂತ ಗೊತ್ತಾಗ್ತಾ ಬಂತು. ಯೇಸು ಸ್ವಾಮಿನ ಬೈಯವರೆಲ್ಲ ರೆಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಆಯ್ತು. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಆಗಲಿ. ಆಮೆನ್. ಓಕೆ, ಈ ಸಮಯದಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ಯೇಸು ಸ್ವಾಮಿ ಅವರ ಮನೆಯಲ್ಲಿದ್ದಾಗ ಏನಾಯ್ತಂತೆ, ಬಹು ಜನರು ಕೂಡಿ ಬಂದಿದ್ರಿಂದ ಬಾಗಿಲ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಬಾಗಿಲು, ಆ ಬಾಗಿಲು, ರೂಮ್ಗಳು ಒಳಗಡೆ ಎಲ್ಲ ಜನ ತುಂಬಿದ್ರು. ಚಪ್ಪಾಳೆ ದೇವರ ಮಹಿಮೆಗಾಗಿ. ಯಾಕೆ ಅಂತಂದ್ರೆ ಅವ್ರಿಗೆ ವಿಷಯವಾಯಿತು. ಏನು ವಿಷಯ? ಆತನು ಅವರಿಗೆ, ಇಲ್ಲೇ ಗಮನಿಸ್ರಿ, ಏನು ವಿಷಯ? ಯೇಸು ಸ್ವಾಮಿ ಆ ಮನೆಗೆ ಬಂದಿದ್ದಾನೆ ಅಂತ ಆ ಏನು ಹರಡಿತಂತೆ. ಹರಡೋರು ಬೇಕು, ವಾಕ್ಯ ಹೇಳುವವರು ಬೇಕು, ವರ್ತಮಾನ ಹೇಳೋರು ಬೇಕು. ಯೇಸು ಕ್ರಿಸ್ತನು ಬಂದಿದ್ದಾನೆ ಅಂತ ಹೇಳೋರು ಬೇಕಾಗಿದ್ದಾರೆ. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಮಾತೇನು ಗೊತ್ತಾ? ಬೆಲೆ ಹೆಚ್ಚಾಗಿದೆ, ಕೆಲಸಗಾರರು ಕಮ್ಮಿ ಇದ್ದಾರೆ. ಏನ್ ಮಾಡಬೇಕು? ಅದಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಒಂದು ಸಾರಿ ನಿನ್ನ ಜೀವನದಲ್ಲಿ ಸೇವೆಗಂತಲೇ ಮುಡುಬಿಟ್ಟಾಗ ಯಾವುದೇ ಕಾರಣಕ್ಕೂ ವಾಪಸ್ ಹೋಗ್ಬಾರ್ದು. ಯಾರೇ ಆಗಿರ್ಲಿ, ದಾಹದಿಂದ ಪಾಸ್ನ ಕೇಳ್ಬೇಕು, ಪಾಸ್ ನಾನು ಅಲ್ಲಿ ಹೋಗ್ಬೇಕು, ನೀನ್ ನನಗೇನು ಕೊಟ್ಟಿದ್ದ ಅದ್ರ ಜವಾಬ್ದಾರಿ ನಾನು ಮಾಡ್ತೀನಿ, ಮುಂದಬೇಕು. ತಡೆ ಏನೇ ಇದ್ರೂ ಪರವಾಗಿಲ್ಲ, ನೀನು ಹೋಗೋ ಜಾಗ ರೆಡಿಯಾಗಿ ಹೋಗ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಿನ್ನ ಹೆಸರನ್ನ ಇಂಥ ಪ್ರಾಂತ್ಯಕ್ಕೆ ಒಪ್ಪಿಸಿಕೊಟ್ಟಾಗ ನೀನು ಅದಕ್ಕಾಗಿ ಸಿದ್ಧರಾಗಿ ಹೋಗ್ಬೇಕು. ಬಲವಂತ ಮಾಡೋ ಅವಶ್ಯಕತೆ ಇಲ್ಲ, ಒತ್ತಾಯದಿಂದ ನೀನು ಎಳೆಯಕ್ಕಾಗುತ್ತೆ. ನಿನ್ನ ಹೃದಯದಲ್ಲಿ ಕಮಿಟ್ಮೆಂಟ್, ನಾನು ದೇವರ ಪಾಸ್ಟ್ ಹತ್ರ ನೀನು ಒಪ್ಪಂದ ಮಾಡ್ಕೊಂಡಿರೋದು, ದೇವರ ಹತ್ರ ಒಪ್ಪಂದ ಮಾಡ್ಕೊಂಡಿರೋದು. ಆಮೆನ್. ನನಗೆಲ್ಲ ಲೆಕ್ಕ ಕೊಡಬೇಕಾದ್ರೆ ದೇವರಿಗೆ ಲೆಕ್ಕ ಕೊಡಬೇಕಾಗಿದೆ. ಆಮೆನ್. ಹಲ್ಲೆಲೂಯಾ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿ ಗುಂಪಾಗಿ ಸೇರಬೇಕಾದ್ರೆ ನಾವು ನಮಗೆ ಮಾಡಿದಂತ ಒಳ್ಳೆದನ್ನ ಜನಕ್ಕೆ ತಿಳಿಸಬೇಕು. ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತಿಲ್ಲ ಅಂದ್ರೆ ಜನ ಹೆಂಗ್ ಬರ್ತಾರೆ? ಸಾಧ್ಯವೇ ಇಲ್ವಲ್ಲ. ರೋಮಪುರ ಪತ್ರಿಕೆ 10ನೇ ಅಧ್ಯಾಯ 14ರಿಂದ 17 ವಾಕ್ಯಗಳು ನೋಡ್ರಿ. ಫಾಸ್ಟ್ ಆಗಿ ಹೇಳ್ರಿ. ರೋಮಪುರ ಪತ್ರಿಕೆ 10ನೇ ಅಧ್ಯಾಯ 14ರಿಂದ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಯಾರು ನಂಬಿಕೆ ಇಲ್ಲದವರು ಅವ್ರು ಹೇಳಕ್ಕಾಗಲ್ಲ ಅಂತ ಅರ್ಥ. ಗಮನಿಸ್ರಿ. ಇಲ್ಲೇನು ಸೇವೆ ಮಾಡ್ತೀನಿ ಅಂತ ಹೇಳಿದ್ರು, ಸೇವೆ ಮಾಡ್ತಾ ಇದ್ದೀರೋ, ಇಲ್ಲಿ ಕುತ್ಕೊಂಡಿದ್ದೀರೋ, ಒಂದು ಆತ್ಮನ ಇಲ್ಲಿವರೆಗೂ ತಂದಿಲ್ಲ, ಸುವಾರ್ತೆ ಹೇಳಕ್ ಆಗ್ತಾ ಇಲ್ಲ ಅಥವಾ ಸುವಾರ್ತೆ ಹೇಳಕ್ ನಿಲ್ಲಿಸ್ಬಿಟ್ಟಿದ್ದೀರ ಅಂತ. ಕಾರಣ ಏನಂದ್ರೆ ನಿನಗೆ ಯೇಸುವಿನ ಮೇಲೆ ನಂಬಿಕೆ ಇಲ್ಲ ಅಂತ. ಸುಮ್ಮನೆ ಅಭ್ಯಾಸ ಆಗಿದೆ, ಬಂದು ಕುತ್ಕೊಂಡಿದ್ದೆ ಅಷ್ಟೇ. ದೇವ್ರ ವಾಕ್ಯ ಹೇಳುತ್ತೆ, ನಿನಗೆ ಗೊತ್ತಿದೆಯಲ್ಲ ಸುವಾರ್ತೆ, ನಿನಗೆ ಗೊತ್ತಿದೆ ಸುವಾರ್ತೆ. ನೀನು ಹೇಳಿದ್ರೆ ತಾನೇ ಅವ್ರು ಬರೋದು, ನೀನು ಹೇಳಿಲ್ಲ ಅಂದ್ರೆ ಬರೋದೇ ಇಲ್ಲ. ಸೊಲಮಿ ಎಲ್ಲಿದ್ದಾಳೆ ಮೇಲೆ? ಸೊಲಮಿ ಎಂತ್ಕಮ್ಮ ಸೊಲಮಿ. ಈ ಹುಡುಗಿ ಎಷ್ಟನೇ ಕ್ಲಾಸ್ ಮಾಡಿ ನಿಮ್ಮ ಟೀಚರ್ಗೆ ಪ್ರೇಯರ್ ಮಾಡಿದ್ದೀನೋ? ಈಗ ಸೆಕೆಂಡ್ ಪಿ ಸಿ. ಅವಾಗ ಸೆಕೆಂಡ್ ಸ್ಟ್ಯಾಂಡರ್ಡಾ? 2ನೇ ಕ್ಲಾಸ್. ಈ ಹುಡುಗಿ 2ನೇ ಕ್ಲಾಸಲ್ಲಿ ಏನಾಯ್ತಮ್ಮ ಅವಾಗ ನಿಮ್ಮ ಟೀಚರ್ಗೆ? ಈ ಚಿಕ್ಕ ಹುಡುಗಿ ಅವ್ರ ಟೀಚರ್ಗೆ ದೆವ್ವ ಬಿಡಿಸಿದ್ದಾಳೆ. ಗಮನಿಸ್ತೀರಿ. ಆಮೇಲೆ ನನಗೆ ಇಲ್ಲಿ ಹೇಳಿ ಕಳಿಸಿದ್ರು, ನನಗೊಂದು ಬೈಬಲ್ ಬೇಕು ಅಂತ ಕಳಿಸಿದ್ವಿ. ತಮಿಳು ಎಲ್ಲಮ್ಮ ಇಂಗ್ಲಿಷ್ ಬೈಬಲ್ ಕೊಟ್ರ? ದೇವರ ಸ್ತೋತ್ರ, ಹಲ್ಲೆಲೂಯಾ. ನೋಡ್ರಿ, ನೀವು ಹೋಗೋ ಜಾಗದಲ್ಲಿ ಓನರ್ ಕೂಡ ಬರ್ತಾನೆ ಇಲ್ಲಿಗೆ. ಆ ಹುಡುಗಿ 2ನೇ ಕ್ಲಾಸ್ ಹೋಗಿದ್ದಲ್ಲಿಗೆ ಓದೋದಕ್ಕೆ. ಈ ಹುಡುಗಿ ಹೋದ ತಕ್ಷಣ ಟೀಚರ್ಗೆ ಇರೋ ದೆವ್ವ ಈಚೆಗೆ ಬಂತು. ಅಂದ್ರೆ ಆ ಹುಡುಗಿ ಮೇಲೆ ದೇವರ ಅಭಿಷೇಕ ಇದೆ, ಆ ಹುಡುಗಿ ಒಳಗೆ ಯೇಸು ಇದ್ದಾನೆ. ಆಮೇಲೆ ಟೀಚರು ಶಿಷ್ಯರನ್ನ ಆಶ್ರಯ ಮಾಡಬೇಕು. ಈ ಹುಡುಗಿ ವಿಷಯದಲ್ಲಿ ಉಲ್ಟಾ, ಈ ಹುಡುಗಿ ಟೀಚರ್ ಆಶ್ರಯ ಮಾಡಿದ್ದಾಳೆ. ಎಂತ ಅದ್ಭುತ ನೋಡ್ರಿ ಇದು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಈಗ ನೋಡ್ರಿ ಇನ್ನಿಬ್ಬರು ಮಕ್ಕಳನ್ನು ಕರ್ಕೊಂಡ್ ಬಂದಿದ್ದಾಳೆ, ಮಂಜುನ ಮತ್ತು ವಿದ್ಯಾಶ್ರೀನ. ಮಂಜು, ನಿಮ್ಮ ಹೆಸರು ಏನಪ್ಪ? ವಿದ್ಯಾಶ್ರೀ. ಓಕೆ, ಅವರಿಬ್ಬರಿಗೆ ಕರ್ತಂದಿದ್ದಾಳೆ. ಆಮೇಲೆ ಚಿಕ್ಕ ಮಗಳು, ಇದಕ್ಕೆ ಯಮನಿಗೆ ಬೈಬಲ್ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ. ಯೇಸುವಿನ ವಿಚಾರ ಅವಳಿಗೆ ಗೊತ್ತು. ಯೇಸು ಕ್ರಿಸ್ತನಲ್ಲಿ ವಾಸ ಮಾಡ್ತಿದ್ದಾನೆ. ಆಮೆನ್, ಆಮೆನ್. ಒಬ್ಬ ಚಿಕ್ಕ ಹುಡುಗಿ ಹೇಳೋದಕ್ಕೆ ನಾಮನ ರಕ್ಷಣೆಗೆ ಬಂದ. ಹಲ್ಲೆಲೂಯಾ. ಇವತ್ತು ಚಿಕ್ಕ ಹುಡುಗಿನೇ ಅನೇಕ ಆತ್ಮಗಳು ಕರೆತಂದಳಲ್ಲ, ನಿನ್ನೊಳಗೆ ಯೇಸು ಇದಾನ ಇಲ್ಲ ಟೆಸ್ಟ್ ಮಾಡುವಂತ ಸಂದರ್ಭ. ಎಷ್ಟು ವಾಕ್ಯ ಗೊತ್ತಿದೆ ಅದಕ್ಕೆ ಲೆಕ್ಕ ದೇವರು ಆಮೇಲೆ ಕೇಳ್ತಾನೆ. ಎಷ್ಟು ಆತ್ಮಾದಾಯ ಮಾಡಿದ್ದೇ ಮುಖ್ಯ. ಆಮೇಲೆ ಈ ಚಿಕ್ಕ ಪಾಪಮ್ಮ, ಈ ಲಕ್ಷ್ಮಮ್ಮ ಕೆಲಸಕ್ಕೆ ಜಾಗದಲ್ಲಿ ಈ ಅಮ್ಮಗೆ ಸುಬಾರ್ತೆ ಹೇಳಿದ್ರಂತೆ ಓನರ್ಗೆ. ಲಕ್ಷ್ಮಮ್ಮ ಓನರ್ ಗೊತ್ತಾ ನಮ್ಮ ಅಮ್ಮ? ಪಾಪ ಅಮ್ಮ ಓನರ್ಗೆ ಕೂಲಿಗೆ ಹೋಗ್ಬಿಟ್ಟು ಓನರ್ನೇ ಹೇಳ್ಕೊಂಡ್ ಬಂದ್ಬಿಟ್ಟಾರಲ್ಲಿ. ಯಾಕಂದ್ರೆ ಅವರೊಳಗಡೆ ಯಾರಿದ್ದಾರೆ? ಏಸಪ್ಪ ಇದ್ದಾರೆ. ಯೇಸು ಸ್ವಾಮಿ ಆಗಿದ್ದ ಬೀಜ ಫಲ ಕೊಡ್ತಾ ಇದೆ. ಇದಕ್ಕೆ ದೊಡ್ಡ ವಿದ್ಯಾಭ್ಯಾಸ ಬೇಕಾಗಿಲ್ಲ. ಇವತ್ತ ಅಮ್ಮ ಕುತ್ಕೊಳ್ಳೋ ಕಾರಣ ಏನು? ಇವರಿಬ್ಬರು ಹೇಳಿದಂತ ವಾಕ್ಯ, ಇವ್ರು ಮಾಡಿದಂತ ಪ್ರಾರ್ಥನೆ. ದೇವರು ದೊಡ್ಡ ದೊಡ್ಡ ಸೇವಕರುಗಳನ್ನು, ದೊಡ್ಡ ದೊಡ್ಡ ವಿದ್ಯಾವಂತರನ್ನ ಯೂಸ್ ಮಾಡ್ಕೊಂತ ಇಲ್ಲ. ಯಾಕಂದ್ರೆ ಅವರು ಚೆನ್ನಾಗಿ ಓದಿರ್ತಾರೆ, MSc PhD ಇನ್ನೊಂದು ಓದಿರೋದ್ರಿಂದ ಒಂದು ಆತ್ಮನ ಆದಾಯ ಮಾಡಕ್ಕಾಗ್ತಿಲ್ಲ. ನಮಗೆ ನಾಚಿಕೆ, ನಮ್ಗೆ ಇನಿಷಿಯೇಟ್ ಹೋಗ್ಬಿಡ್ತದೆ, ನಮ್ಮ ಸೀರೆ ಮಾಸ್ಕ್ ಹೋಗ್ಬಿಡ್ತದೆ ಅಂತೇಳಿ. ಅದರ ದೇವರ ಹೆಸರಲ್ಲಿ ಬಂದಂತ ಚಿಕ್ಕ ಮಕ್ಕಳು ಒಂದು ಆತ್ಮನ ಆದಾಯ ಮಾಡ್ತಾರೆ. ಪರಲೋಕದಲ್ಲಿ ದೊಡ್ಡ ಬಹುಮಾನ, ದೊಡ್ಡ ಗೌರವ. ಆಮೇನ್, ಆಮೇಲೆ ನನಗೆ ಮಾತ್ರ ಯಾರು ಆತ್ಮಾದಾಯ ಮಾಡ್ತಿರೋ ನಿಮ್ನ ಕಂಡ್ರೆ ತುಂಬಾ ಇಷ್ಟ. ನನಗೆ ನನಗೂ ಇಷ್ಟ, ಪರಲೋಕದಲ್ಲಿ ತಂದೆನೂ ಇಷ್ಟ. ಇನ್ನು ನಮ್ಮ ಕ್ರಿಮಿನಪ್ಪನವರು, ನೆಸಮಣ್ಣವರು ಯಾವ ರೋಟಲ್ಲಿ ಕ್ರಿಮಿನ್ ಎತ್ಕೊಂಡು ಹೋಗ್ತಾರೋ, ವ್ಯಾಪಾರ ಆಗ್ತಾ ಇದೆಯೋ ಇಲ್ವೋ, ಒಂದು ವಾಕ್ಯ ಹೇಳಿ ಅಮ್ಮ ದೇವ್ರ ಚಲ ಮಂಚೋಡಮ್ಮ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ. ಅವ್ರು ಏನ ಗುಂಪಲ್ಲಿ ಹೂ ಅಂದ್ರೆ ಅವ್ರ ಹೆಂಡತಿನ ಕರ್ಕೊಂಡು ಹೋಗ್ಬಿಡ್ತಾರೆ. వాళ్ళు ಹೂ ಅನ್ನೋರು ನೀವು ಹಚ್ಚಿಡಿ ಅಂತೇಳಿ. ಅವ್ರಿಬ್ರು ಹೋಗ್ಬಿಟ್ಟು ಹೂ ಇನ್ನ ಸ್ವಲ್ಪ ಹೂ ಅಂದ್ರೆ ಪಾಸ್ಟ್ನು ಕರ್ಕೊಂಡು ಹೋಗ್ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾರಣ ಅಷ್ಟೇ, ಆ ದೈವಪ್ಪ, ಆ ಅಭಿಷೇಕ ಅವ್ರ ಒಳಗೆ ಇರೋದ್ರಿಂದ ಅವ್ರು ಸುಮ್ಮನೆ ಕುತ್ಕೊಳ್ಳಕ್ ಆಗೋದೇ ಇಲ್ಲ. ಆಮೆನ್, ಆಮೆನ್. ನೀನು ಮಾಡಿದ ಉಪಕಾರಗಳಿಗೆ ನಾನೇನು ಸಲ್ಲಿಸಲಿ? ನೀನು ಮಾಡಿದ ನಾನೇನು
ಸಲ್ಲಿಸಲಿ ವರುಷಾನ ಕರುನಾಡ ಸಾವಿರ ವರುಷಾನ ಕರುನಾಡ ಸಾವಿರ ನೀನು ಮಾಡಿದ ಉಪಕಾರಗಳಿಗೆ ನಾನೇನು ಸಲ್ಲಿಸಲಿ ನಾವೇನು ಸಲ್ಲಿಸಬೇಕು? ನಿನಗಾಗಿದ್ದನ್ನ ಇನ್ನೊಬ್ಬರಿಗೆ ಹೇಳು. ಕೂಲಿಗೆ ಹೋಗ್ತೀಯಾ ಅಲ್ಲಿ ಹೇಳು, ಕೆಲ್ಸಕ್ಕೆ ಹೋಗ್ತೀಯಾ ಅಲ್ಲಿ ಹೇಳು, ಬ್ಯಾಂಕ್ ಹೋಗ್ತೀಯಾ ಅಲ್ಲಿ ಹೇಳು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಅನೇಕರು ಯೇಸು ಸ್ವಾಮಿ ಬಂದಿದ್ದಾರೆ ಅಂತೇಳಿ ಅನೇಕರು ಜನ ಗುಂಪು ಸೇರ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಹೇಳೋರು ಇಲ್ಲ ಅಂದ್ರೆ ಯಾರು ಬರ್ತಾ ಇದ್ರು? ಆ ರೋಮಪುರ ಪತ್ರಿಕೆ ಮುಂದಿಗೆ ಹೋದ್ರಿ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳು ಮತ್ತು ಆತನ ಸುದ್ದಿ ಕೇಳದಿರುವ ಆತನ ಸುದ್ದಿ ಕೇಳದೆ ಇದ್ರೆ ಆತನನ್ನು ನಂಬುವುದು ಹೇಗೆ? ಆತನ ನಂಬೋದು ಹೇಗೆ? ಸಾರಿ ಹೇಳುವವನಿಲ್ಲದೆ ಸಾರಿ ಹೇಳುವವನಿಲ್ಲ ಅಂದ್ರೆ ಕೇಳುವುದು ಹೇಗೆ? ಹೇಳುವುದು ಹೇಗೆ? ಆಮೆನ್. ಪ್ರೈಸ್ ದಿ ಲಾರ್ಡ್. ಸಾರಿ ಹೇಳುವವರು ಬೇಕು. ನೀವು ಹೇಳಿಲ್ಲ ಅಂದ್ರೆ ಇನ್ಯಾರು ಸುವಾರ್ತೆ ಹೇಳಿ ಆತ್ಮಗಳ ಆದಾಯ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮ ಊರಿನ ಜವಾಬ್ದಾರಿ ಯಾರ್ದು? ನಿಮ್ಮ ಕುಟುಂಬದ ಜವಾಬ್ದಾರಿ ಯಾರ್ದು? ನಿಮ್ಮ ಬಂಧುಗಳ ಜವಾಬ್ದಾರಿ ಯಾರ್ದು? ನಿಮ್ದೇ ಅಲ್ವಾ? ನೋಡ್ರಿ, ಒಂದು ಉದಾಹರಣೆ ಕೊಡ್ತೀನಿ. ಅಮ್ಮ ಲಕ್ಷ್ಮಮ್ಮ, ನೀನ್ ಎದ್ದೇಳು. ನೀನಮ್ಮ ಲಕ್ಷ್ಮಮ್ಮ ಎದ್ದೇಳು. ಹಿಂದ್ಗಡೆ ಎದ್ದೇಳು. ಅಜ್ಜಿ ನಿಂತ್ಕೊ ಅಜ್ಜಿ. ನಿಂದೆ ಕತೆ ಇರೋದು. ಎದ್ದೇಳು. ಆಮೆನ್. ಈ ಅಜ್ಜಿ ಬಂದಿರೋದು ಹೆಂಗ್ ಗೊತ್ತಾ? ಅನುಷ ನೀನೇ ಇದ್ದಾಳಮ್ಮ. ಹೇಳಿದ ಮನುಷ್ಯ ಎಲ್ಲ ಈ ಚಲಪತಿ ಹೆಂಡತಿ ಅನುಷ ಹೆಂಗ್ ಬಂದ್ರು ಗೊತ್ತಾ? ಯಾರಿಗನ ಗೊತ್ತಾ? ಇಲ್ಲಿರೋರು ಯಾರು ಸುವಾರ್ತೆ ಹೇಳಿಲ್ಲ. ಈ ಸಭೆ ಕುರಿತಾಗಿ, ಈ ಪಾಸ್ಟ್ ಕುರಿತಾಗಿ ಯಾರು ಹೇಳಿದ್ರು ಗೊತ್ತಾ? ಮಾಲೂರು ಬಸ್ ಸ್ಟಾಂಡ್ ಅಲ್ಲಿ ಇವ್ರ ಮಗ ಕೆಸರಿಗೆರೆಯಲ್ಲಿ ಮಾಸ್ಟರ್ ಆಗಿದ್ದಾರೆ. ಮಾಸ್ಟರ್ ಯಾವಾಗ್ಲೂ ಒಬ್ಬ ಮಂತ್ರವಾದಿ ಹತ್ರ ಹೋಗ್ತಾ ಇದ್ರು. ಎಲ್ಲಾ ಕಾಯಿಲೆಗಳಿಗೂ ಸಮಸ್ಯೆಗಳಿಗೂ ತೊಂದರೆಗಳು ಹೋಗಿ 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 ಏನು ಪರಿಹಾರ ಆಗಿಲ್ಲ. ಕೊನೆಗೆ ಮಂತ್ರವಾದಿ ಮಾಲೂರು ಬಸ್ ಸ್ಟ್ಯಾಂಡ್ ಕರೆದವನೇ. ಕರೆದು ಬಿಟ್ಟು, ಬಾ ನಿನಗೆ ಒಂದು ವಿಷಯ ಹೇಳ್ತೀನಿ ಅಂತ ಹೇಳ್ದೆ. ಹೇಳಿ ಕರೆದಾಗ ಆತನ ಹೇಳ್ದ, ಆ ಮೇಸ್ಟ್ರಿಗೆ, ನೀನ್ ಎಲ್ಲಿ ಹೋಗ್ಬೇಡ, ಯಾವ ಚರ್ಚಿಗೆ ಹೋಗ್ಬೇಡ, ಯಾವ ದೇವಸ್ಥಾನಕ್ಕೆ ಹೋಗ್ಬೇಡ, ಒಂದ್ ಹೇಳ್ತೀನಿ ಮಾಡ್ತೀಯ ಅಂತ ಹೇಳು. ನೀನು ಮಾಸ್ತಿ ಸಭೆಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೊರಗಡೆ ಒಂದು ಚರ್ಚ್ ಇದೆ, ಅದು ಒಳಗಡೆ ಹೋಗ್ಬಾ. ಅಲ್ಲಿ ಒಬ್ಬ ಅಪ್ಪ ಇರ್ತಾನೆ, ಏನೋ ಎಣ್ಣೆ ಪ್ರಿಯರ್ ಮಾಡ್ಕೊಡ್ತಾನೆ, ನೀನ್ ಚೆನ್ನಾಗಾಗ್ಬಿಡ್ತೀಯ. ಆತನು ಬಂದ. ಮೇಸ್ಟ್ರು, ಹೆಡ್ ಮಾಸ್ಟ್ರು ಕೇಳಿದೆ, ಏನ್ ಸಮಾಚಾರ ಅಂದ್ರೆ, ಪ್ರೇಯರ್ ಮಾಡಿದೆ. ನಿನಗೆ ಯಾರು ಕಳಿಸಿದ ಅಂದ್ರೆ ಮಂತ್ರವಾದಿ ಕಳಿಸಿದ್ದು. ಯಾರು ಕಳಿಸಿದ್ದು? ಮಂತ್ರವಾದಿ ಕಳಿಸಿದ್ದಾನೆ. ಆ ಮೇಸ್ಟ್ರು ಬಂದ ಮೇಲೆ ಅನುಷ್ ಅವ್ರ ಅಮ್ಮನ ಕರ್ಕೊಂಬಂದ್ರು. ಸಾರ್ ಮೇಘೂಸಲ್ಲಿ ನೋಡಿ ಸಾರ್ ಅಂತ ಅವ್ರಿಗೆ ಪ್ರೇಯರ್ ಮಾಡಿದ್ರು. ಈಗ ದಂಪತಿಗಳಾಗಿ ಕೂತ್ಕೊಂಡವ್ರೆ. ಚಲಪತಿಗೆ ಫ್ರೀಯಾಗಿ ಸಿಕ್ಬಿಟ್ಲು. ಹುಡುಕ್ಲೇ ಇಲ್ಲ. ಯಾರು ಕಳಿಸಿದ ಹುಡುಗಿನ? ಏಸಪ್ಪ. ಯಾರ ಮುಖಾಂತರ? ಮಂತ್ರವಾದಿ ಮುಖಾಂತರ. ಎಲ್ಲ ಮಂತ್ರವಾದಿಗಳು ಹೋಗ್ಬೇಡ್ರಿ ಚರ್ಚಿಗೆ ಅಂದ್ರೆ, ಈ ಮಂತ್ರವಾದಿ ಸತೀಶ್ ಪಕ್ಷ ಹತ್ರ ಹೋಗ್ರಿ ಅಂತ. ಕೊನೆಗೆ ಅಜ್ಜಿ ಬಂದವಳೆ. ಆಮೆನ್. ಕುತ್ಕಮ್ಮ. ದೇವರ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಟೇಕಲಲ್ಲಿ ಒಬ್ಬ ರಮೇಶ್ ಅಂತ ಡಾಕ್ಟರ್ ಇದ್ದಾರೆ. ನಾನು ನಮ್ಮಮ್ಮನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಎಷ್ಟು ಶಿಲುವೆಲ್ಲ ಹಾಕೊಂಡಿದ್ರು. ನಮ್ಮಮ್ಮಗೆ ಆಸ್ತಮ, ಅಲ್ಲಿ ಚೆನ್ನಾಗಿ ನೋಡ್ತಾರೆ ಅಂದ್ಬಿಟ್ಟು ಹೋದಾಗ ನಮ್ಮಮ್ಮನ ತೋರಿಸ್ತಾ ಇದ್ರು. ಅಲ್ಲಿ ಕುತ್ಕೊಂಡಿದ್ದು ನಮಸ್ಕಾರ ಸರ್ ಅಂತ ಹೇಳಿ ಮಾತಾಡ್ತಾ ಇದ್ದೆ. ಹಿಂಗೆ ಮಾತಾಡ್ತಿರ್ಬೇಕು. ಶಿಲ್ಬೆ ಇತ್ತಲ್ಲಿ ಬೇರೆ. ಅದನ್ನ ಬ್ರಹ್ಮಕುಮಾರಿಗೆ ಹೋಗ್ತಾನೆ ಡಾಕ್ಟರ್ ರಮೇಶ್ ಅಂತ ಟೇಕಲ್. ಆಮೇಲೆ ಮಾತಾಡ್ತಾ ಹೇಳಿದ್ರು, ನಾಸ್ತಿಲ್ಲಿ ಒಂದು ಚರ್ಚ್ ಇದ್ದದ್ದು ಗೊತ್ತಾ ಅಂತ. ಸರ್ ಗೊತ್ತು ಸರ್. ಅಲ್ಲಿ ಅನೇಕ ವಿಶ್ವಾಸಗಳು ನನ್ನ ಜನಕ್ಕೆ ನಾನೇ ಕಳಿಸ್ತೀನಿ, ಚೆನ್ನಾಗಾಗುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತವ್ರೆ. ಅವಾಗ ಹೇಳಿದೆ, ನಾನೇ ಸರ ಮಾಸ್ಟರ್ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ದೇವರು ತನ್ನ ಮಕ್ಕಳನ್ನ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ತಾನೆ. ನೀನು ಒಪ್ಪಿಸಿಕೊಡು. ನಿನ್ನ ಹೆಸರು ಹೇಳಬೇಕು, ನಿನ್ನ ಹೊಟ್ಟೆ ತುಂಬಬೇಕು, ಕಾಣಿಕೆ ಕೊಡಬೇಕು. ಇದೆಲ್ಲ ಮಾಡಿದ್ರೆ ನಿನ್ನ ಉಪಯೋಗ ಮಾಡ್ಕೊಳ್ಳಲ್ಲ. ದೇವರು ನಿನ್ಗೆ ಏನ್ ಹೇಳಿದ್ರು ಅದನ್ನ ಮಾಡಿದ್ರೆ ಸಾಕು, ದೇವರು ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದ್ದೇನೆಂದ್ರೆ, ಹಬ್ಬಿದಂತೆ ಈ ವರ್ತಮಾನವು ಹಬ್ಬಿತ್ತು.
ಈ ವರ್ತಮಾನ ಎಲ್ರಿಗೂ ತಿಳಿಸಬೇಕು. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ರಿ. ಇವಾಗ ನಿಮ್ಗೊಂದು ಅವಕಾಶ. ನಾಳೆ ಗುರುವಾರ ಏನ್ ಮಾಡ್ಬೇಕು? ನಿಮ್ಮ ಕೆಲಸಕ್ಕೆ ರಜಾ ಹಾಕಿ ಬೆಂಗಳೂರಲ್ಲಿ ಇದ್ದಾರೋ, ಊರು ಪಕ್ಕದಲ್ಲಿ ಇದ್ದಾರೋ, ಎಲ್ಲಿದ್ದಾರೋ ಅವ್ರಿಗೆಲ್ಲ ಹೋಗ್ಬಿಟ್ಟು ಫಾಸ್ಟ್ ಬರ್ತಿದ್ದಾರೆ. ಅವ್ರು ಪ್ರೇಯರ್ ಮಾಡಿದ್ರೆ ಚೆನ್ನಾಗಾಗ್ತದೆ, ದೇವಗಳಿದ್ರೆ ಬಿಡುಗಡೆ ಆಗ್ತದೆ, ರೋಗ ಬಿಡುಗಡೆ ಆಗ್ತದೆ, ಸಮಸ್ಯೆಗಳು ಬಿಡುಗಡೆ ಆಗ್ತದೆ. ಬಂದ್ರಂತ ಕಡೀರಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. 10 ಜನದಲ್ಲಿ 5 ಜನ ಆದ್ರೂ ಮನೆಗೆ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟೇ, ಒಂದ್ ದಿವಸ ಕೂಲಿ ಹೋದ್ರೂ ಪರವಾಗಿಲ್ಲ, ಪರಲೋಕ ಸಿಗುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಈ ದೇವರ ವಾಕ್ಯ ಹೇಳಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾರು ಬರಕ್ ಸಾಧ್ಯವಿಲ್ಲ. ಮುಂದೆ ಹೋದ್ರಿ. ಸಾರು ಹೇಳುವನಿಲ್ಲದೆ ಕೇಳೋದು ಹೆಂಗೆ? ಸಾರುವರು ಕಳಿಸಲ್ಪಡದೆ. ಎಲ್ಲ ನಾವು ಹೋಗಿ ಸುವಾರ್ತೆ ಹೇಳಬೇಕು, ಇಲ್ಲಾದ್ರೆ ಬೇರೆಯವ್ರನ್ನಾದ್ರೂ ಕಳಿಸ್ಬೇಕು. ಅದೇ ಮುಖ್ಯವಾದ ಉದ್ದೇಶ. ಇಲ್ಲ ನಾವು ಮಾಡಬೇಕು, ಇಲ್ಲಾಂದ್ರೆ ಬೇರೆಯವ್ರನ್ನ ಕಳಿಸ್ಕೊಡ್ಬೇಕು. ನೆಕ್ಸ್ಟ್ ಸಾರೋದಿಲ್ಲಿ. ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವ ಪಾದಗಳು ಎಷ್ಟೋ ಅಂದವಾಗಿದೆ. ನಮ್ಮ ಕಾಲು ನೋಡಿದ್ರೆ ಅದೇನೋ ಪೀತ್ರ ಕಾಲುಗಳು, ಅದೇನೋ ಕಾಲು ವಿಚಿತ್ರ ಕಾಲುಗಳಿದೆ ಅಲ್ವಾ? ದೊಡ್ಡ ಕಾಲು, ಸಣ್ಣ ಕಾಲು, ಏನೇನೋ ಅಂತಾರೆ. ನಾನನ್ಸುತ್ತೆ ಮದುವೆ ಮಾಡ್ಕೋಬೇಕಂತ ಹುಡುಗಿ ಕೇಳಿದ್ವಿ, ನಿನ್ ಕಾಲು ಸರಿ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳ ಅಂದ್ಬಿಟ್ಲು. ಯಾವ ಕಾಲು ಸರಿ ಇಲ್ಲ ಅಂತ? ನನ್ ಕಾಲು ಸರಿ ಇಲ್ಲ ಅಂದ್ಬಿಟ್ಟಿದ್ದೆ, ಮದುವೆನೇ ಮಾಡ್ಕೊಂಡಿಲ್ಲ. ಅದ್ ಕಾಲು ನೋಡಿ ಪೀತ್ರ ಕಾಲು ಇದ್ದಂಗೈತೆ, ನನಗೆ ಬೇಡ ಅಂದ್ರು. ಆದ್ರೆ ಪರಲೋಕ ತಂದು ಹೇಳಿ ನಿನ್ ಕಾಲು ಸುಂದರವಾಗಿದೆ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂಗೆ ಅವಾಗ್ಲೇ ಗೊತ್ತಿತ್ತು ಕಾಲು ನೋಡಿ ಮದುವೆ ಮಾಡ್ಕೊಳ್ತಾರೆ ಅಂತ. ಅದಕ್ಕೆ ಮುಂಚೆ ಗೊತ್ತೇ ಇಲ್ಲ ನನಗೆ. ಹಲ್ಲೆಲೂಯಾ. ಆತರ ಇದ್ರೆ ಡೈಲಿ ಕೈ ಕಾಲು ಎತ್ಕೊಂಡು ಕಲ್ಲು ಚೆನ್ನಾಗಿ ಉಜ್ಜಿ ಬ್ಯಾಂಡೇಜ್ ಹಾಕಿ ರೆಡಿ ಮಾಡ್ಬೇಕು ಆಗ್ತೇನೋ ಗೊತ್ತಿಲ್ಲ. ನನ್ಗೆ ಆ ವಿಷಯ ಗೊತ್ತಿಲ್ಲ. ಆ ಹುಡುಗಿ ಹೇಳಿದ ಮೇಲೆ ಗೊತ್ತಾಗಿದ್ದು ನನ್ನ ಕಾಲುಗಳು ಪೀತ್ರ ಕಾಲುಗಳು, ಆದ ದೇವರ ದೃಷ್ಟಿಯಲ್ಲಿ ಸುಂದರ ಕಾಲಗಳು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗಮನಿಸ್ರಿ, ಸುವಾರ್ತೆ ಸಾರುವಂತ ಪ್ರತಿಯೊಬ್ಬರು ಒಂದು ನಿಮಿಷ ಎದ್ದಿತ್ಕೊಳ್ರಿ. ನಾನು ನಿಮಗೋಸ್ಕರ ಸುವಾರ್ತೆ ಸಾರುವಂತವರು. ನಾನು ಹೇಳಿದ ಸುವಾರ್ತೆ ಸಾರು ಅಲ್ಲ, ಮನೆಯಲ್ಲ ಕೂತ್ಕೊಳ್ರಿ. ಸುವಾರ್ತೆ ಸಾರುವರು, ಸೇವೆ ಮಾಡುವಂತವರು, ಸೇವೆ ಮಾಡ. ಆಚೆ ಕಡೆ ಎದಲ್ರಿ. ನಾನು ನಿಮ್ಮನ್ನು ಆಶೀರ್ವಾದ ಮಾಡಬೇಕು. ಆಮೆನ್, ಆಮೆನ್. ಸುವಾರ್ತೆ ಸಾರುವಂತವರು. ಹಲ್ಲೆಲೂಯಾ. ಗಮನಿಸ್ರಿ. ಹಲ್ಲೆಲೂಯಾ, ದೇವರ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎದಳಲ್ಲ ನೀವು? ಅಡಿಗೆ ಮಾತ್ರ ಸೀಮಿತನ? ವೆರಿ ಗುಡ್, ವೆರಿ ಗುಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಅಭಿಷೇಕ ತುಂಬಿಕೊಂಡಿದೆ ಈ ಜಾಗದಲ್ಲಿ. ನಾನು ಇದೆಲ್ಲ ಪ್ಲಾನ್ ಮಾಡಿರ್ಲಿಲ್ಲ. ಥ್ಯಾಂಕ್ ಯು ಜೀಸಸ್. ನಾನು ಸುಳ್ಳು ಹೇಳ್ತಲ್ಲ, ಈ ಜಾಗದಲ್ಲಿ ಅಭಿಷೇಕ ತುಂಬಿಕೊಂಡಿದೆ. ಓ ಥ್ಯಾಂಕ್ ಯು ಜೀಸಸ್ ಗಾಡ್, ಹಲ್ಲೆಲೂಯಾ. ಈ ಮಾತನ್ನು ಹೇಳುವಾಗಲೇ ಇಲ್ಲಿ ಅಭಿಷೇಕ ತುಂಬಲ್ಪಟ್ಟಿದೆ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತರೆ, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತರೆ. ನಿಮ್ಮ ಪಾದಗಳು ಸುಂದರವಾಗಿದೆ. ಓ ನಿಮ್ಮ ಪಾದಗಳು ಸುಂದರವಾಗಿದೆ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಓ ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರ ಮೇಲೆ ಕರ್ತನೆ, ಒಬ್ಬೊಬ್ಬರ ಮೇಲೆ ಕರ್ತನೆ. ಅಪ್ಪ ನಿಮ್ಮ ಅಭಿಷೇಕ ಇಳಿದು ಬರಲಿ ಕರ್ತನೆ. ಸೇವೆ ಮಾಡೋರ ಮೇಲೆ ಅಭಿಷೇಕ ಇಳಿದು ಬರಲಿ ಕರ್ತನೆ. Holy Spirit of God, hallelujah. Thank you Lord, thank you Jesus. ಒಬ್ಬೊಬ್ಬರ ಮೇಲೆ ಅಭಿಷೇಕ, ಒಬ್ಬೊಬ್ಬರ ಮೇಲೆ ಅಭಿಷೇಕ, ಸೇವೆ ಮಾಡೋದಕ್ಕೆ ಅಭಿಷೇಕ. Holy Spirit of God, ಓ ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಒಳಗಡೆ ಇರುವಂತ ಎಲ್ಲರ ಮೇಲೆ ಅಭಿಷೇಕ ತುಂಬಲ್ಪಡಲಿ ಸರ್. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡುತ್ತದೆ. ನಿಮ್ಮ ಕಾಲಗಳನ್ನು ನೋಡಿ ನಿಮ್ಮ ಜನ ಬೈದಿರ್ಬೋದು, ನಿನ್ನ ಹೆಂಡತಿ ಬೈದಿರ್ಬೋದು, ನಿನ್ನ ಗಂಡ ಬೈದಿರ್ಬೋದು, ಬಂಧುಗಳು ಬೈದಿರ್ಬೋದು. ಅದು ನಿನ್ನ ಕಾಲಗಳಿಗೆ ದೇವರು ಮರ್ಯಾದೆ ಕೊಡ್ತಾನೆ. ನಿನ್ನ ಪಾದಗಳಿಗೆ ದೇವರು ಮರ್ಯಾದೆ ಕೊಡ್ತಿದ್ದಾನೆ. ಓ ಎಷ್ಟು ಒಳ್ಳೆಯ ದೊಡ್ಡ ದೇವರು ನನಗೆ ಸಾಕ್ಷಿ ಹೇಳ್ತಾನೆ. ನಿನ್ನ ಕಾಲು ಸುಂದರವಾಗಿದೆಯಲ್ಲ. ಆಮೆನ್. ಹೇಳಿ, ನನ್ನ ಕಾಲು ಸುಂದರವಾಗಿದೆ. ನನ್ನ ಕಾಲು ಸುವಾರ್ತೆಗೋಸ್ಕರನೇ, ನನ್ನ ಜೀವಿತ ಸುವಾರ್ತೆಗೋಸ್ಕರನೇ. ಆಮೆನ್. ಕುತ್ಕೋಣ. ದೇವರು ನಿಮ್ಮನ್ನು ಆಶ್ವಾಸಲಿ. ಜೀಸಸ್, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ಮಾಡುವ ಪ್ರತಿಯೊಬ್ಬರನ್ನು ದೇವರ ಸನ್ಮಾನಿಸ್ತಾನೆ, ಆಶೀರ್ವದಿಸ್ತಾನೆ. ಆಮೆನ್.
ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಇಲ್ಲಿ ಗಮನಿಸ್ರಿ, ಇದೇನಾಯ್ತು, ನಿನ್ನ ಪಾದಗಳು ಎಷ್ಟೋ ಸುಂದರ. ಈಗ ಲೂಕನ ಸುವಾರ್ತೆ 4:43 ವಾಕ್ಯ ರಾತ್ರಿ ನಾವು ಬೈಬಲ್ ಸ್ಕೂಲ್ ಧ್ಯಾನ ಮಾಡ್ತೇವೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಕಳಿಸ್ಕೊಟ್ಟಿದ್ದ ದೇವರು, ನಾನು ನಿಮ್ಮನ್ನ ಕಳಿಸ್ಕೊಡ್ತಾ ಇದ್ದೇನೆ. ಆಮೆನ್. ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ. ಇದಕ್ಕಾಗಿಯೇ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಎಲ್ಲ ಸುವಾರ್ತೆ ಸೇವೆ ಮಾಡೋದು ಪ್ರತಿಯೊಬ್ಬರು ಈ ವಾಕ್ಯವನ್ನು ಓದಬೇಕು. ವಾಕ್ಯವನ್ನು ಓದ್ರಪ್ಪ, ಎಲ್ಲರೂ ಓದಬೇಕು ಈ ವಾಕ್ಯವನ್ನ. ಏನಂತೇಳಿ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ. ಇದಕ್ಕಾಗಿಯೇ ಕಳಿಸಲ್ಪಟ್ಟಿದ್ದೇನೆ. ಹೇಳಿ ನಂಬ್ತೀರಾ ನೀವೆಲ್ಲಾನು? ಸುವಾರ್ತೆಗೆ ಯಾರು ನಿಮ್ಮನ್ನು ಕಳಿಸಿದ್ದು? ಸುವಾರ್ತೆ ಹೇಳೋದಕ್ಕೆ, ಅನೇಕ ಊರುಗಳಿಗೆ ಹೇಳೋದಕ್ಕೆ ದೇವರು ನಮ್ಮನ್ನ ಎಬ್ಬಿಸಿದ್ದಾನೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಯೋಹನ ಸುವಾರ್ತೆ 6ನೇದೇ ಅನಿಸುತ್ತೆ, ವಾಕ್ಯ 2 ಓದ್ತಾರೆ, ನಾನು ನಿಮ್ಮನ್ನ ಕಳಿಸ್ತೀನಿ ಅಂತೇಳಿ ಒಂದು ಮಾತಿದೆ. ರಾತ್ರಿ ಬೈಬಲ್ ಸ್ಟಡಿ ಓದ್ತೀವಿ. 6ನೇದೇನ, ದೇವರು ನನ್ನನ್ನು ಕಳಿಸಿದ್ರು, ನಾನು ನಿಮ್ಮನ್ನು ಕಳಿಸ್ತೀನಿ ಅಂತ. ರಾತ್ರಿ ಬಂದವರು ಇಲ್ವಾ? ಓಕೆ, ನಾವು ಅದಲ್ಲ ಯಾವ್ದಪ್ಪ? 6:57 47. ಓದ್ರಿ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ, ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಇಲ್ಲ ಅದಲ್ಲ, ನನ್ನನ್ನು ದೇವರು ಕಳಿಸ್ಕೊಟ್ಟಾನೆ, ನಾನು ನಿಮ್ಮನ್ನು ಕಳಿಸ್ಕೊಡ್ತೀನಿ ಅಂತಿದೆ. ಓಕೆ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಪರಲೋಕದಿಂದ ಬಂದಿದ್ದು ಸುವಾರ್ತೆ ಹೇಳೋದಕ್ಕೆ. ಈಗ ಪರಲೋಕ ಹೋದ ಮೇಲೆ ಮತ್ತೆ ಆ ಸುವಾರ್ತೆಯನ್ನು ನಮಗೆ ಕೊಡಲ್ಪಟ್ಟಿದೆ. ಆಮೆನ್. ಇಲ್ಲಿರುವಂತ ಎಲ್ಲಾ ವಿಶ್ವಾಸಿ, ಇವ್ರು ಮಾತ್ರ ಅಲ್ಲ, ಎಲ್ಲಾ ವಿಶ್ವಾಸಿಗಳು ಏನ್ ಮಾಡಬೇಕು? ಸುವಾರ್ತೆನ ಸಾರಬೇಕು. ಸಾರಿದಾಗ ಸಭೆ ತುಂಬಲ್ಪಡುತ್ತದೆ. ಜ್ವರ ಕೇಳಿ ತುಂಬಲ್ಪಡುತ್ತದೆ. ಆಮೆನ್, ಆಮೆನ್. ಓಕೆ, ಟೈಮ್ ಇಲ್ಲ. ಈಗ 2ನೇ ವಾಕ್ಯ ತಗೊಂಡು 2ನೇ ಬನ್ರಿ, ಮಾರ್ಕ್ ಮಾಡಿ ಸುವಾರ್ತೆ. ಏನ್ ಹೇಳ್ತಿದ್ರು? ಆ ಮನೆ ಒಳಗಡೆ ಯೇಸು ಏನ್ ಮಾಡ್ತಿದ್ರು ಅಂದ್ರೆ, ಆತನು ಅಂದ್ರೆ ಯೇಸು ಕ್ರಿಸ್ತನು ಅವರಿಗೆ ದೇವರ ವಾಕ್ಯವನ್ನ ಹೇಳುತ್ತಿದ್ದನು. ಆಮೆನ್. ಅದ್ಭುತಗಳಿಗಾಗಿ ಜನ ಬರ್ತಾರೆ, ಅತಿಶಯಗಳಿಗಾಗಿ ಜನ ಬರ್ತಾರೆ. ಆದ್ರೆ ಯೇಸು ಸ್ವಾಮಿ ಅದ್ಭುತ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಬೇಕಂದ್ರೆ ವಾಕ್ಯ ಬೇಕು. ಯಾಕಂದ್ರೆ ವಾಕ್ಯನೇ ಎಲ್ಲಾ ಕಾಯಿಲೆಗೆ ಮೆಡಿಸಿನ್ ಆಗಿದೆ. ವಾಕ್ಯನೇ ಎಲ್ಲಾ ಸಮಸ್ಯೆಗೆ ಪರಿಹಾರವಾಗಿದೆ. ವಾಕ್ಯನೇ ಎಲ್ಲವನ್ನ ಮಾರ್ಗವನ್ನು ತೋರಿಸುತ್ತೆ. ವಾಕ್ಯದಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಬಲ ಇದೆ, ವಾಕ್ಯದಲ್ಲಿ ಮಹಿಮೆ ಇದೆ, ವಾಕ್ಯದಲ್ಲಿ ಕಟ್ಟುಗಳು ಹೊಡೆಯುವ ಶಕ್ತಿ ಇದೆ. ವಾಕ್ಯನೇ ಕತ್ತಿಯಾಗಿದೆ. ವಾಕ್ಯ ಬಿಡುಗಡೆ ಮಾಡುತ್ತೆ. ವಾಕ್ಯ ನಮ್ಮ ಕೈ ಹಿಡಿದು ನಡೆಸುತ್ತೆ. ವಾಕ್ಯ ನಮಗೆ ಊಟ ಕೊಡುತ್ತೆ. ವಾಕ್ಯ ನಮ್ಮನ್ನ ಬದಲಾಯಿಸುತ್ತೆ. ವಾಕ್ಯ ನಮಗೆ ಸತ್ತೋರಿಂದ ಸಮಾಧಿದ ಮೇಲೆ ಕೆಬ್ಬಿಸುತ್ತೆ. ಅದಕ್ಕೆ ವಾಕ್ಯನೇ ತಿಳಿಸ್ಕೋಬೇಕು. ಕಾರಣ ಏನಂದ್ರೆ ವಾಕ್ಯನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯ. ವಾಕ್ಯನೇ ಯೇಸು ಕ್ರಿಸ್ತನಾಗಿದ್ದಾನೆ. ವಾಕ್ಯ ಬೇರೆ, ದೇವರು ಬೇರೆ ಅಲ್ಲ. ದೇವರೇ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನೇ ವಾಕ್ಯವಾಗಿದೆ. ಆ ವಾಕ್ಯವನ್ನ ಪರಿಚಯ ಮಾಡಿಕೊಡಬೇಕು, ವಾಕ್ಯವನ್ನ ಕೇಳಿಸ್ಕೋಬೇಕು. ಯವನಸ್ಥರು, ಇಲ್ಲಿನ ವಿಶ್ವಾಸಿಗಳು ಪ್ರತಿ ದಿವಸ ಪ್ರಾರ್ಥನೆ ಮತ್ತು ವಾಕ್ಯ ನಮ್ಮ ಜೀವಿತದಲ್ಲಿ 2 ಟ್ರ್ಯಾಕ್ ಇದ್ದ ಹಾಗೆ. ಟ್ರೈನ್ ಹೋಗ್ಬೇಕಾದ್ರೆ ಎಷ್ಟು ಟ್ರ್ಯಾಕ್ ಇದೆ? 2 ಟ್ರ್ಯಾಕ್ ಇರುತ್ತೆ. ಟ್ರೈನ್ ಹೋಗ್ಬೇಕಾದ್ರೆ 2 ಟ್ರ್ಯಾಕ್. ನಮ್ಮ ಜೀವಿತ ಚೆನ್ನಾಗಿರ್ಬೇಕಾದ್ರೆ ಒಂದು ಪ್ರಾರ್ಥನೆ, ಇನ್ನೊಂದು ದೇವರ ವಾಕ್ಯ ಓದೋದು, ಕೇಳಿಸ್ಕೊಳ್ಳೋದು. ಇದೆರಡು ನಮ್ಮ ಜೀವಿತದಲ್ಲಿದ್ದಾಗ ದೊಡ್ಡ ಜಯ, ದೊಡ್ಡ ಬಲ, ದೊಡ್ಡ ಮಹಿಮೆ ಉಂಟಾಗುತ್ತೆ. ಆಚೆ ಕಡೆ ಒಂದ್ಸತಿ ಆಮೇಲೆ ಹೇಳ್ರಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಅತಿ ಮುಖ್ಯವಾಗಿದೆ. ಯಾಕಂದ್ರೆ ವಾಕ್ಯ ಕೇಳುವಾಗ ಯೋಹನ ಸುವಾರ್ತೆ 8ನೇ 31ನೇ ವಾಕ್ಯ ಹೇಳಲ್ಪಟ್ಟಿದೆ. ಓದಿರಿ ಆ ವಾಕ್ಯನ. ಆಗ ಯೇಸು ತನ್ನನ್ನು ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡ
ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ಮಾತ್ರ ನಿಜವಾಗ್ಲಿ ಶಿಷ್ಯರು. ಆಮೇನ್. ಗಮನಿಸಿರಿ, ಶಿಷ್ಯರು ಯಾರು? ವಾಕ್ಯದಲ್ಲಿ ನಿಲ್ಲುವರು, ವಾಕ್ಯಕ್ಕೆ ವಿಧೇಯರಾಗಿರುವಂತವರು, ವಾಕ್ಯವನ್ನು ಅನುಸರಿಸುವಂತವರು, ವಾಕ್ಯವನ್ನು ಸನ್ಮಾನಿಸುವಂತವರು, ವಾಕ್ಯಕ್ಕೆ ಮಹಿಮೆಪಡಿಸುವಂತವರು ಯೇಸು ಸ್ವಾಮಿ ಶಿಷ್ಯರಾಗಿದ್ದಾರೆ. ಆಮೇಲೆ ಈ ವಾಕ್ಯ ಅರ್ಧಂಬರ್ಧ ತಿಳ್ಕೊಂಡು ಊರೆಲ್ಲ ಅಲಿತಾ ಇರ್ತಾರೆ. ಮರದಿಂದ ಮರ ಕೂಡ ಹೇಗಿರ್ತಾ ಇರ್ತಾರೆ, ಚರ್ಚಿಂದ ಚರ್ಚಿಗೆ ಹೇಳ್ತಾ ಇರ್ತಾರೆ. ಕಾರಣ ವಾಕ್ಯ ಅರ್ಥ ಆಗ್ತಾ ಇಲ್ಲ. ವಾಕ್ಯ ಎಲ್ಲ ಗೊತ್ತು, ಆದ್ರೆ ವಾಕ್ಯದ ಪ್ರಕಾರ ನಡೆಯಕ್ಕಾಗ್ತಾ ಇಲ್ಲ. ಅದರ ವಾಕ್ಯ ಹೇಳಲ್ಪಟ್ಟಿದೆ, ಸತ್ಯ ತಿಳ್ಕೊಂಡಿದ್ದ ಸತ್ಯವೇ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಯೇಸು ಸ್ವಾಮಿ ಹೇಳಿದ ಮಾತಲ್ಲಿ ಏನಂತೇಳಿ ಓದ್ರಿ ಅದನ್ನ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ತೀರಾ ಮತ್ತು ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಎಲ್ಲಿ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ? ಪಕ್ಕದ ಕೈ ಇಟ್ಟು ನೋಡ್ರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಆ ಸತ್ಯನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಸತ್ಯನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇನ್. ಸತ್ಯ ತಿಳ್ಕೊಂಡ್ರೆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಅಲ್ಲಿನ ಗುಂಪಲ್ಲಿರುವಂತಹ ಜನಗಳಿಗೆ ಯೇಸು ಕ್ರಿಸ್ತನು ವಾಕ್ಯವನ್ನು ಹೇಳುತ್ತಿದ್ದಾರೆ. ವಾಕ್ಯ ಸತ್ಯವಾಗಿದೆ. ಅವರು ಸತ್ಯವನ್ನು ತಿಳಿಸ್ಕೊಡ್ತಿದ್ದಾರೆ. ಆ ಸತ್ಯ ಹೆಂಗಿರ್ತದಂದ್ರೆ ಜನಗಳ ಕಣ್ಣನ್ನ ತೆರೆಸುತ್ತೆ, ಸತ್ತವರನ್ನ ಬದುಕಿಸುತ್ತೆ, ಅನೇಕ ಕಾಯಿಲೆಯುವಂತ ಜನಗಳನ್ನ ಬಿಡುಗಡೆ ಮಾಡುತ್ತೆ. ಯೇಸು ಕ್ರಿಸ್ತನಲ್ಲಿ ಆಗದಂತ ಒಂದೂ ಇಲ್ಲ, ಎಲ್ಲವೂ ಸಾಧ್ಯ. ಹೇಳ್ರಿ, ಎಲ್ಲವೂ ಸಾಧ್ಯ. ಯೇಸು ಕ್ರಿಸ್ತನಲ್ಲಿ ಎಲ್ಲವೂ ಸಾಧ್ಯ. ಒಡೆದೋಗಿರೋ ಕುಟುಂಬ ಒಂದು ಮಾಡಕ್ ಸಾಧ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರಾಮಚಂದ್ರನ ನಂಬ್ತೀರಾ? ಒಡೆದೋಗಿರೋ ಕುಟುಂಬನ ಒಂದು ಮಾಡುತ್ತೆ ದೇವರ ವಾಕ್ಯ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಸಂಬಂಧಪಟ್ಟವನಲ್ಲ, ಮನುಷ್ಯರ ಜಾತಿಗೆ ಸಂಬಂಧಪಟ್ಟವನಾಗಿದ್ದಾನೆ. ಆಮೆನ್. ಯಾರ್ಯಾರು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಮನುಷ್ಯರಾಗಿದ್ದಾರೆ ಅವರೆಲ್ಲರಿಗೂ ಸಂಬಂಧಪಟ್ಟಂತ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ರಾಧಾಕೃಷ್ಣನ್ ಉಪಪ್ರಧಾನಿ ಅಲ್ಲ, ನಮ್ಮ ಭಾರತ ದೇಶ ಉಪಪ್ರಧಾನಿ ಅಂತಾನೆ. ಉಪಪ್ರಧಾನ ಉಪರಾಷ್ಟ್ರಪತಿನ? ಉಪರಾಷ್ಟ್ರಪತಿ ಅಲ್ವಾ? ಅಲ್ಲಿ ಅವರೊಬ್ಬ ಶಿಷ್ಯ ಬಂದು ಕೇಳ್ತಾವ್ರೆ. ಅವರು ಬ್ರಾಹ್ಮಣ ಆಗಿರ್ಬೇಕಾದ್ರೆ ಆ ಉಪ ರಾಷ್ಟ್ರಪತಿ ಆದ ಸಂದರ್ಭದಲ್ಲಿ ಅದನ್ನ ಬ್ಯುಸಿ ಆಗ್ಬಿಟ್ರು. ಯಾರು? ರಾಧಾಕೃಷ್ಣನ್ ಉಪರಾಷ್ಟ್ರಪತಿ. ಅವಾಗ ಆ ಕೇರಳದಿಂದ ಬಂದಂತ ಬ್ರಾಹ್ಮಣ ಶಿಷ್ಯ ಹೇಳ್ತಾನೆ, ನೀವೇನೋ ಬ್ಯುಸಿ ಆಗ್ಬಿಟ್ರಿ, ನನಗೊಂದು ಒಳ್ಳೆ ಗುರುವನ್ನ ಪರಿಚಯ ಮಾಡಿಕೊಡ್ರಿ ಅಂತ. ಯಾರನ್ನ? ಒಳ್ಳೆ ಗುರುವನ್ನ ಪರಿಚಯ ಮಾಡಿಕೊಡು ಅಂತೇಳಿ ಉಪರಾಷ್ಟ್ರಪತಿ ಆದಂತ ರಾಧಾಕೃಷ್ಣನ್ ಕೇಳಿದಾಗ ಅವರು ಇಲ್ಲೇ ಬರ್ತಾರೆ ಅಂದ್ಬಿಟ್ಟು ಒಳಗೆ ರೂಮ್ ಒಳಗೆ ಹೋಗ್ಬಿಟ್ಟಿದೆ, ಬೈಬಲ್ ಅನ್ನೋದು ಅಂದ್ಕೊಟ್ರು. ಯಾವ್ದನ್ನ? ಆ ಬೈಬಲ್ ನೋಡಿದ ತಕ್ಷಣ ಆ ಬ್ರಾಹ್ಮಣಿಗೆ, ಅಯ್ಯ ಗುರುಗಳೇ, ನಿಮ್ಗೆ ತಲೆ ಕೆಟ್ಟೋಯ್ತಾ? ಇದು ನಮ್ಮ ದೇವರಂತ ಗ್ರಂಥ ಅಲ್ಲ, ನಾನು ಬ್ರಾಹ್ಮಣ, ನಾನು ಇದನ್ನು ಮುಟ್ಟೋದಿಲ್ಲ, ನಿಮ್ಗೇನು ಏನಾಗಿದೆ ನಿಮಗೆ ಅಂತೇಳಿ ಅದು ವಾದ ಮಾಡ್ತಾನೆ. ವಾದ ಮಾಡಿದಾಗ ಒಂದೇ ಹೇಳಿದ್ದು, ನೀನು ಕೇಳಿದ್ದೇನು ಒಳ್ಳೆ ಗುರುನ, ಇನ್ನು ಓದ್ಬಿಟ್ಟು ಬಾ, ನಿನಗೆ ನಾನು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾರೆ. ಕೆಲವು ತಿಂಗಳು ಚೆನ್ನಾಗಿ ಬೈಬಲ್ ಓದ್ಬಿಟ್ಟು ಮತ್ತೆ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ನಾನು ನಿಜವಾದ ಗುರುವನ್ನ ಕಂಡುಕೊಂಡೆ, ಆ ಗುರು ಯೇಸು ಕ್ರಿಸ್ತನಾಗಿದ್ದಾನೆ. ಆಮೇಲೆ ಒಬ್ಬ ಉಪರಾಷ್ಟ್ರಪತಿ ಆದಂತಹ ರಾಧಾಕೃಷ್ಣನ್ ಹೇಳಿದಂತ ಮಾತು ಅಂದ್ರೆ ಅವರೆಲ್ಲರೂ ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊಂಡ್ರು. ಆದ್ರೂ ಇನ್ನೊಬ್ಬ ಬ್ರಾಹ್ಮಣನ ಸತ್ಯಕ್ಕೆ ನಡೆಸಿದ್ರು. ಹಲ್ಲೆಲೂಯಾ. ಇದು ಇತಿಹಾಸ, ಇದು ಕಲ್ಪನೆ ಕಥೆ ಅಲ್ಲ, ಇತಿಹಾಸ. ಹಳ್ಳಿಗಳಲ್ಲಿ ತಿಳುವಳಿಕೆ ಇಲ್ಲದೆ ಆ ಜಾತಿ ಈ ಜಾತಿ ಅಂತೇಳಿ ಹೇಳ್ತಾ ಬರ್ತಾರೆ. ಇಡೀ ಪ್ರಪಂಚದಲ್ಲಿ ಒಳ್ಳೆ ಜಾತಿ ಯಾವ್ದಂದ್ರೆ ಯೇಸು ಸ್ವಾಮಿಯ ಜಾತಿನೇ ಒಳ್ಳೆ ಜಾತಿ ಆಗಿದೆ. ಶ್ರೇಷ್ಠವಾದ ಜಾತಿ, ಶ್ರೇಷ್ಠವಾದ ಜಾತಿ. కులపిచ్చు నీనేను కళ్ళలేని కబోదిని మత పిచ్చో నీనేను మతే లేక ఉన్నానులే. ಗೊತ್ತಾ? కులపిచ్చోని నేను, మత పిచ్చోని నేను, ಕಳ್ಳು లేని ಕಬೋದಿನಿ. ಕಣ್ಣಿದೆ, ಯಾವ್ದು ಸತ್ಯನೇ ಗೊತ್ತಾಗ್ತಾ ಇಲ್ಲಪ್ಪ. ಯೇಸು ಸ್ವಾಮಿ ನಂಬಿದಂತ ಒಬ್ಬ ಭಕ್ತನ ಹೇಳುವಂತದ್ದು ಮಾತು ಹಾಡು. కులపిచ్చోని నేను కళ్ళు లేని కబోదిని మత పిచ్చోని నేను మతే లేక ఉన్నానులే. ప్రభుదేవా. ಗೊತ್ತಾಗ ನಾಡಿದು. ಆಮೆನ್.
ಒಂದು ಚರಣ ಚೆನ್ನಾಗಿ ಸಾಕು ಇವಾಗ ಸದ್ಯಕ್ಕೆ. ಆಮೇಲೆ ಈ ಕುಲ ಈ ಧರ್ಮ ಮುಚ್ಚಿಕೊಂಡವ್ರಿಗೆ ಅರ್ಥ ಆಗಲ್ಲ. ಯಾರು ಕೊಯ್ದ್ರು ರಕ್ತ ಎಲ್ರಿಗೂ ಒಂದು ರಕ್ತ ಏನಾಗಿರ್ತದೆ? ಬಿಳಿ ರಕ್ತವಾಗಿರ್ತದ, ಕೆಂಪು ರಕ್ತವಾಗಿರ್ತದ, ಹಸಿರು ರಕ್ತವಾಗಿರ್ತದ? ಕೆಂಪು ರಕ್ತ. ಆಮೇಲೆ ನೀನ್ ಆಕ್ಸಿಡೆಂಟ್ ಆದಾಗ ಡಾಕ್ಟರ್ ಯಾವ ಜಾತಿಯವನು ಇರ್ಬೇಕು? ನೀನ್ ಕಾಯಿಲೆ ಬಂದಾಗ ನಿನಗೆ ಟ್ರೀಟ್ಮೆಂಟ್ ಕೊಡೋರು ನಿಮ್ ಜಾತಿಯವ್ರು ಇರ್ಬೇಕಾ ಇಲ್ಲ ಬೇರೆ ಜಾತಿಯವ್ರು ಇರ್ಬೇಕಾ? ಯಾಕೆ ಪ್ರಾಣ ಉಳ್ಕೊಂಡ್ರೆ ಸಾಕಯ್ಯ. ಇಲ್ಲ మా జాతడే వచ్చి ఇంజెక్షన్ వేయాలి, మా జాతడే వచ్చి ఇంజెక్షన్ వేయాలి. మీ జాతోడు ఎక్కడున్నాడో పుడికి ఆతోడు మంచి డాక్టర్ చెడ్డి డాక్టర్ తెలుసుకొని వాడు నిద్రపోతాడా లేదా లేచినాడో తెలుసుకొని నీకు వచ్చి ఇంజెక్షన్ వేసేపాటికి నీవు పోయింటా ಅಲ್ವಾ? ನಿಜ ತಾನೆ? ಸುಮಾರು ಜನ ಜ್ಯೋತಿ ಅಂತ ಒಂದು ಒಂದು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಮುಚ್ಚಿಡ್ಕೊಂಡಂತೆ ಜಾತಿ ಇದು. ನೀ ತಿಂದಿರ ಅಕ್ಕಿ ಇಲ್ಲ, ಯಾವ ಜಾತಿಯವರು ಹುಟ್ಟಿಸಿದ್ದ ಅಕ್ಕಿನ ಕ್ಲೀನ್ ಮಾಡಿದ್ದು? ನೀ ತಿಂತಿರ ಟೊಮೊಟ ಯಾವ ಜಾತಿಯ ಬೆಳೆದಿದ್ದು? ಅಲ್ಲಿ ಬದ್ದೊಡ್ದವ್ರು ಯಾರು ಕೇಳ್ತೀರಾ? ನೀವು ಆಕ್ಸಿಡೆಂಟ್ ಆದಾಗ ರಕ್ತ ಬೇಕು ಅಂತಾರಲ್ಲ, ಅಲ್ಲಿ ಅರ್ಧ ರಕ್ತ ಬೇಗ ಪ್ರಾಣ ಹೊಡ್ಕೊಂಡ್ ಯಾವಾಗ మా రక్తము మా ఊర్లో అడగండి, మా జాతోళ్ళు అడగండి, ఎవరి జాతోళ్ళు వేసేది నీకు రక్తము? ಯಾವ ಜಾತಿ ರಕ್ತ ಹಾಕ್ಬೇಕಪ್ಪ? ನೀವು ಹೋಗವಾಗ್ಲಿ ಹಾಕಬೇಕು. నేను ఇట్లా జాతి, నేను చచ్చిపోతే లేదా నా ప్రాణం పోతా ఉంటే ఇట్లా జాతి రక్తమే కావాలా ಅಂತ ಹೇಳಿದ್ರೆ ನೀನು ಗುಟ್ಕಂತ ಹೋಗ್ಬಿಡ್ತಿ. ಹಲ್ಲೆಲೂಯಾ. ಆಚೆ ಕಡೆ ಹೇಳ್ರಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್. ಇಲ್ಲಿ ಗಮನಿಸಿ, ಇದು ದೆವ್ವ ಮಾಡುವಂತ ಕೆಲಸ, ಜಾತಿಯ ವ್ಯವಸ್ಥೆ. ಪಾರ್ಶ್ವವಾಯು ರೋಗಿ 4 ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ಬಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ. ನಾವು ಯೇಸು ಸ್ವಾಮಿಗೆ ಬರೋದಕ್ಕೆ ತಡೆಯಾಗಿರೋರು ಎಷ್ಟೋ ಜನ ಊರಲ್ಲಿ, ಮನೆಯಲ್ಲಿ, ಮಗಳು ಅವರು ಇವರು ಎಲ್ಲದಕ್ಕೂ ತಡೆ ಮಾಡ್ತಾರೆ. ಅದ್ರ ಬಾರ್ಗೆ ಹೋಗ್ಬೇಕಾದ್ರೆ ಯಾರು ತಡೆ ಮಾಡಲ್ಲ, ಪಿಕ್ಚರ್ಗೆ ಹೋಗ್ಬೇಕಾದ್ರೆ ಯಾರು ತಡೆ ಮಾಡಲ್ಲ. ಮಾಡಿದ್ರ? ಇಸ್ಪಿಟ್ ಆಡೋದಕ್ಕೆ ಇಲ್ಲ, ಬಾರ್ ಲೈನ್ ಆಗ್ಬೇಕಂತ ತಗೊಳ್ತಾರೆ, ಧೈರ್ಯವಾಗಿ ಕುಡಿದ್ಬಿಟ್ಟು ಬರ್ತಾರೆ. ಅಲ್ಲಿ ಯಾರು ಹೋಗ್ಬಿಟ್ಟು ನೀನ್ ಕುಡಿಬಾರ್ದು, ನೀನ್ ಸತ್ತೋಗ್ತೀಯಾ ಅನ್ನೋರು ಯಾರು ಇಲ್ಲ. ಆದ್ರೆ ಒಳ್ಳೆ ವಿಚಾರಕ್ಕೆ ಮಾತ್ರ ಅನೇಕ ಜನ ಆಪೋಸಿಟ್ ಮಾಡ್ತಾರೆ. ನೀನು ಇಲ್ಲಿಗೆ ಬಂದ್ರೆ ಕುಡಿಯೋದು ಬಿಡ್ತೀಯ, ಇಲ್ಲಿಗೆ ಬಂದ್ರೆ ಇಸ್ಪಿಟ್ ಬಿಡ್ತೀಯ, ಇಲ್ಲಿಗೆ ಬಂದ್ರೆ ಸಮಸ್ಯೆ ಪರಿಹಾರ ಆಗ್ತದೆ. ಅದು ಜನಗಳಿಗೆ ಇಷ್ಟ ಆಗಲ್ಲ. ಕಾರಣ ಏನಂದ್ರೆ ಧರ್ಮ ಚೇಂಜ್. ನಾವು ಯಾವತ್ತೂ ಧರ್ಮ ಚೇಂಜ್ ಮಾಡಕ್ ಆಗೋದಿಲ್ಲ, ಮಾಡೋದೇ ಇಲ್ಲ, ಜಾತಿನೂ ಚೇಂಜ್ ಮಾಡಲ್ಲ. ಯೇಸು ಸ್ವಾಮಿನ ಜೀವವುಳ್ಳ ದೇವರ ಸತ್ಯವನ್ನು ಅಡ್ಕೊಳ್ತೀವಿ, ತಿಳ್ಕೊಂತೀವಿ, ಪರಲೋಕ ರಾಜ್ಯಕ್ಕೆ ಬದ್ಧರಾಗ್ತೇವೆ. ಆಮೇಲೆ ಈ ಜಾಗ ಜಾತಿಯನ್ನ ಧರ್ಮವನ್ನು ಬದಲಾಯಿಸೋ ಜಾಗ ಅಲ್ಲ, ಮನಸ್ಸನ್ನ ಪರಿವರ್ತನೆ ಮಾಡೋದು, ಸತ್ಯಕ್ಕೆ ನಡೆಸೋದು. ಯಾವ್ದು ಸತ್ಯ ಯಾವ್ದು ಸುಳ್ಳು ತಿಳ್ಕೊಳಕ್ಕೆ ಬರುವಂತ ಜಾಗವಾಗಿರ್ತದೆ. ಆಮೇಲೆ ಇಲ್ಲಿ ಎಲ್ರು ಬರಲ್ಲ, ಮನಸ್ಸು ರಿಪೇರಿ ಮಾಡೋ ಜಾಗ ಇದು. ಹಲ್ಲೆಲೂಯಾ. ಕೆಟ್ಟು ಹೋಗಿರೋ ಜೀವಿತಗಳ ಸರಿಪಡಿಸುವಂತ ಜಾಗ. ಆಮೇಲೆ 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 ಹೋದ್ರೆ ಮುಂದೆ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ. ನೋಡಿ, ಜಾಗ ಇಲ್ಲದೆ ಯೇಸು ಸ್ವಾಮಿ ಇದ್ದ ಜಾಗದಲ್ಲಿ ಆ ಛಾವಣಿಗಳು, ಆ ಕಾಲದಲ್ಲಿ ದೊಡ್ಡ ದೊಡ್ಡ ಹೆಂಚುಗಳು ಇರ್ತವೆ, 2 3 ಈ ರೀತಿ ದೊಡ್ಡ ದೊಡ್ಡ ಹೆಂಚು ಛಾವಣಿ ಇತ್ತು. ಅವನ್ನೆಲ್ಲ ತೆಗೆದು ಬಿಟ್ಟು ಯೇಸು ಸ್ವಾಮಿ ಇರೋ ಜಾಗದಲ್ಲೇ ಆ ಲಕ್ವಾಯ್ ಹೊಡೆದ ವ್ಯಕ್ತಿಯನ್ನ ಕೆಳಗೆ ಬಿಟ್ಟರು. ದ್ವಾರ ಮಾಡಿ ಪಾರ್ಶ್ವ ರೋಗಿಯ ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಆ ಹಾಸಿಗೆ ಸಮೇತವಾಗಿ ಅಲ್ಲೇ ಇಳಿಸಿದ್ರು. ಯೇಸು ಅವರ ನಂಬಿಕೆಯನ್ನು ನೋಡಿ, ದೇವರು ಅವರ ನಂಬಿಕೆ ನೋಡಿ, ಯಾರ ನಂಬಿಕೆ ನೋಡಿ? 4 ಜನರ ನಂಬಿಕೆ ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ಗಮನಿಸಿರಿ, ನಿನ್ನ ಪಾಪಗಳು. 4 ಜನರ ನಂಬಿಕೆ. ಆಮೆನ್. ಏನಿದು? 4 ಜನರ ನಂಬಿಕೆ ಮುಖ್ಯ. ಯೇಸು ಸ್ವಾಮಿ ಬರಬೇಕಾದ್ರೆ, ಯೇಸು ಸ್ವಾಮಿ ನಿಮ್ಗೆ ಅದ್ಭುತ ಮಾಡಬೇಕಾದ್ರೆ ಮೊದಲನೇದು ಏನಂದ್ರೆ ನಿಮ್ಮ ನಂಬಿಕೆ ಇದ್ದಿದ್ದೆ ಆದ್ರೆ ಅದ್ಭುತ ಆಗುತ್ತೆ. ನಿಮಗೆ ನಂಬಿಕೆ ಆದ್ರೆ ದೇವರು ಸಹಾಯ ಮಾಡ್ತಾನೆ. ನಂಬಿಕೆ ಇಲ್ಲದೆ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಇಬ್ರಿಯ ಪತ್ರಿಕೆ 11ನೇ ವಾಕ್ಯ ಅದೇ ಹೇಳೋದು. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೇವರ ಮೇಲೆ ನಂಬಿಕೆ ಇದೆ? ಯೇಸುವಿನ ಮೇಲೆ. ಆಮೆನ್. ಯೇಸುವಿನ ಮೇಲೆ ನಂಬಿಕೆ ಇಟ್ಟಂತವರು ಪಡ್ಕೊಳ್ತಾರೆ, ಗುಣ ಹೊಂದ್ತಾರೆ, ಅದ್ಭುತ ಹೊಂದ್ಕೊಳ್ತಾರೆ. ಆಮೆನ್, ಆಮೆನ್. ಯಾರಲ್ಲಿ ಅನುಮಾನ ಇರ್ತದೆ ಅದು ಪಡ್ಕೊಳ್ಳಕ್ ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಹೇಳುತ್ತೆ ಸ್ಪಷ್ಟವಾಗಿ. ಆಚೆ ಕಡೆ ಹೋದ್ರೆ ಅದನ್ನ ವಾಕ್ಯನ
ಆಚೆ ಕಡೆ ಯಾರು ಓದಲ್ವಾ? ನಂಬಿಕೆಯಲ್ಲಿ ದೇವರನ್ನು ಮೆಚ್ಚಿಸೋದು ಅಸಾಧ್ಯ. ದೇವರ ಬಳಿಗೆ ಬರುವನು ಪಾಕಿಸ್ತಾನ್, ಇಂಡಿಯಾ ಈ ಎಲ್ಲಾ ಕಡೆ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅನೇಕ ಅದ್ಭುತಗಳಾಯ್ತು. ಒಂದು ಎರಡಲ್ಲ, ಬೈಬಲ್ ಅಂತೆಲ್ಲ ಇಲ್ಲ, ಹಿಸ್ಟ್ರಿಯಲ್ಲಿದೆ ಅನೇಕ ಅದ್ಭುತಗಳಂದ್ರೆ ಅದ್ಭುತಗಳು. ಅದರಲ್ಲಿ ಒಂದು ಅದ್ಭುತ ಅದೇನಪ್ಪ ಅಂದ್ರೆ, ಬೆಳಿಗ್ಗೆನೆ ಪ್ರಾರ್ಥನೆ ಮಾಡ್ತಿರ್ಬೇಕು, ದೇವರ ಆತ್ಮನ ಹೇಳ, ನೀನು ಇಲ್ಲಿಂದ 2-3 ಕಿಲೋಮೀಟರ್ ದೂರ ಹೋಗು, ನಾನು ಅಲ್ಲಿ ಒಂದು ಮಹಿಮಾ ಕಾರ್ಯವನ್ನ, ಅದ್ಭುತ ಕಾರ್ಯವನ್ನ ಮಾಡ್ತೀನಿ, ಅಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಅವಾಗ ದೇವರು ಹೇಳಿದಾಗ ತೋಮ ಬೆಳಗ್ಗೆನೆ ಅಲ್ಲಿನ ವಿಶ್ವಾಸಿಗಳನ್ನೆಲ್ಲಾನು ಸೇರಿ ಪ್ರಾರ್ಥನೆ ಮಾಡಿ ಕರ್ತನ ಭೋಜನ ಕೊಟ್ಬಿಟ್ಟು ಆ 2-3 ಕಿಲೋಮೀಟರ್ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಒಬ್ಬ ಹುಡುಗನಿಗೆ ಹಾವು ಕಚ್ಚಿಬಿಟ್ಟು ಸತ್ತು ಹೋಗಿದ್ದಾನೆ. ಏನಾಯ್ತು? ಹಾವು ಕಚ್ಚಿಬಿಟ್ಟು ಸತ್ತು ಹೋಗಿದ್ದಾನೆ. ಆ ವ್ಯಕ್ತಿ ಹತ್ರ ಈ ತೋಮ ಹೋಗ್ತಾನೆ. ತೋಮ ಹೋಗ್ಬಿಟ್ಟಿದೆ, ಹೇಳ್ತಾನಂದ್ರೆ, ದೇವರೇ ನೀನು ಹೇಳಿದೆಲ್ಲ ಅದೇ ಪ್ರಕಾರವಾಗಿ ಈ ಸಮಯದಲ್ಲಿ ನೀನು ಮಹಾ ಪ್ರತಾಪವನ್ನ, ನಿನ್ನ ಮಹಿಮೆಯನ್ನ ತೋರಿಸು ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ತೋಮ. ಪ್ರಾರ್ಥನೆ ಮಾಡಿದ ತಕ್ಷಣ ಪಕ್ಕದಲ್ಲಿದ್ದಂತ, ಇದೆಲ್ಲ ರಿಯಲ್, ಕಲ್ಪನೆ ಎಲ್ಲ ನಿಜ, ಪಕ್ಕದಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತದಿಂದ ಕಪ್ಪು ನಾಗರಾವು ಈಚೆ ಕಡೆ ಬರ್ತದೆ, ಬುಸ್ ಬುಸ್ ಅಂತೇಳಿ. ಪ್ರೇಯರ್ ಮಾಡಿದ ತಕ್ಷಣ ಬರ್ತಾ ಇದೆ. ಪ್ರೇಯರ್ ಮಾಡಿದ ತಕ್ಷಣ ಈಚೆಗೆ ಬರ್ತ ತಕ್ಷಣ ಆ ಹಾವು ಮಾತಾಡುತ್ತೆ. ನೋಡ್ರಿ, ದೇವರಿಗೆ ಮಹಿಮೆ ಆಗ್ಲಿ. ಆಮೇಲೆ ಎಲ್ಲ ಜಾಗೃತಿ ಕೇಳಿಸ್ಕೊಂತ ಇದ್ದೀರಾ? ಇದು ತುಂಬಾ ಇಂಪಾರ್ಟೆಂಟ್, ಈ ವಾಯ್ಸ್, ಈ ಮಾತು ಇಂಪಾರ್ಟೆಂಟ್. ಅಂದ್ರೆ ಆ ಹುಡುಗನ ಕಚ್ಚಿಬಿಟ್ಟಿದೆ. ಆ ಹುಡುಗನ ಬಣ್ಣ ನೀಲಿ ಬಣ್ಣಕ್ಕೆ ಹೋಗ್ತಾ ಇದೆ, ಸತ್ತು ಹೋಗಿದ್ದಾನೆ. ಈಗ ಆ ಪ್ರಾರ್ಥನೆ ಬೆಳಗ್ಗೆನೆ ಹೇಳಿದ್ರಲ್ಲ, ನೀನ್ ಇಂಥ ಜಾಗಕ್ಕೆ ಹೋಗ್ಬೇಕು ಅಂತೇಳಿ, ಅದೇ ರೀತಿಯಾಗಿ ಪ್ರೇಯರ್ಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಹಾವು ಕಚ್ಚಿ ಬಿದ್ದಿದ್ದಾನೆ. ಆ ಶರೀರವೆಲ್ಲ ಚೇಂಜ್ ಆಗ್ತಾ ಇದೆ, ನೀಲಿ ಕಣ ಹಾಕ್ತಾ ಇದೆ. ಈಗ ಪ್ರೇಯರ್ ಮಾಡಿದ ತಕ್ಷಣ ಹುತ್ತಿನಿಂದ ಏನ್ ಬರ್ತದೆ? ಹಾವು ಬರ್ತಾ ಇದೆ. ಹಾವು ಬಂದ್ಬಿಟ್ಟು ಹಾವು ಮಾತಾಡ್ತಾ ಇದೆ. ಹಾವು ಮಾತಾಡುತ್ತೆ. ದೇವ ಸೇವಕರಲ್ಲಿದ್ದ ಅಭಿಷೇಕ ಅಂತ ಇದೆ. ಆಮೇಲೆ ಏನಂತ ಮಾತಾಡ್ತಂದ್ರೆ, ನಾನೇ ಇದನ್ನು ಕಚ್ಚಿದ್ದು. ಕಾರಣ ಏನು ಗೊತ್ತಾ? ಈ ಹುಡುಗ ಕೆಟ್ಟ ಹುಡುಗ. ಈ ಹುಡುಗ ಈ ಊರಲ್ಲಿ ಬೇರೆಯವರ ಹೆಂಗಸರನ್ನ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಅದಕ್ಕೆ ನಾನೇ ಕಚ್ಚಿದ್ದು ಅಂತ ಹೇಳ್ತದೆ. ಯಾರು ಹೇಳಿದ್ದು? ಹಾಗೆ ಹೇಳ್ತದೆ, ನಾನೇ ಕಚ್ಚಿದ್ದು. ಯಾಕೆ ಕಚ್ಚಿದ್ದಂದ್ರೆ, ಈ ವ್ಯಕ್ತಿ, ಈ ಹುಡುಗ ಬೇರೆ ಹೆಂಗಸನ್ನ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ, ಅದಕ್ಕೆ ಅವನಲ್ಲಿ ಪಾಪ ಇತ್ತು, ಅದಕ್ಕೆ ಕಚ್ಚಿದೆ. ಅಷ್ಟು ಮಾತ್ರ ಹೇಳಿಲ್ಲ, ಅದು ಹೇಳ್ತದೆ, ಈ ಪಾಪ ಮಾಡೋಕ್ಕೂ ನಾನೇ ಎನ್ಕರೇಜ್ ಮಾಡಿದ್ದು ಅಂತ ದೆವ್ವ ಹೇಳುತ್ತೆ. ಸೈತಾನ ಅದ್ರ ಮುಖಾಂತರ ಮಾತಾಡುತ್ತೆ. ಅವನು ಪಾಪ ಮಾಡೋಕೆ ನಾನೇ ಪ್ರೇರೇಪಣೆ ಮಾಡಿದ್ದು, ಅವನನ್ನ ಕಚ್ಚಿದ್ದು ನಾನೇ. ಅಷ್ಟು ಮಾತ್ರವಲ್ಲ, ಆದಿಯಲ್ಲಿ ಅವಳನ್ನ ತಿನ್ನೋದಕ್ಕೆ ಪ್ರೇರೇಪಣೆ ಮಾಡಿದ್ದು ನಾನೇ. ಏಬೇಲನ್ನು ಕೊಲೆ ಮಾಡೋದಕ್ಕೆ ಕಾಯಿನ ಎಬ್ಬಿಸಿದ್ದು ನಾನೇ. ನಿಮ್ಮ ಜೊತೆಯಲ್ಲಿ ಶಿಷ್ಯನಾಗಿದ್ದನ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಫರೋಹಗಳಾಗಲಿ, ಯೆಹೂದನಾಗಲಿ ಅಥವಾ ಇಸ್ಕರಿಯೋತ ಯೂದನು ದೇವರಿಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ ಎದ್ದೇಳುವಂತೆ ಮಾಡಿದ್ದು ನಾನೇ ಅಂತ. ಪಾತಾಳದ ಅಧಿಪತಿ ನಾನು ಅಂತ ಹೇಳುತ್ತೆ. ಯಾವುದು? ನಾನು ಪಾತಾಳದ ಅಧಿಪತಿ, ನಾನೇ ಅವರು ಪಾಪ ಮಾಡಿಗೆ ಪ್ರೇರೇಪಿಸಿದ್ದು ಅಂತ ಹೇಳ್ತಾನೆ. ಅದು ಆತ್ಮ ಹೇಳುತ್ತೆ. ಒಂದು ನಿಮಿಷ ಯೋಚನೆ ಮಾಡ್ರಿ, ಸೈತಾನ ಯಾವ ರೀತಿ ಯಾರನ್ನ ಉಪಯೋಗ ಮಾಡಿಕೊಳ್ತಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆ ಟೈಮಲ್ಲಿ ಏನಾಯ್ತು ಗೊತ್ತಾ? ತೋಮ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಹಾವು ಒಡೆದು ಹೋಯ್ತು, ಅಲ್ಲೇ ಒಡೆದು ಹೋಯ್ತಲ್ಲಿ. ಅದಕ್ಕಿಂತ ಮುಂಚೆ ಆ ಕಚ್ಚಿತ್ತಲ್ಲ ಆ ಹುಡುಗನು, ಆ ಬಾಯಿ ಎತ್ಕೊಂಡೋಗಿ ಆ ಕಚ್ಚಿದ ಜಾಗದಲ್ಲಿ ಆ ಬಾಯಿ ಕಿಗಿದಾಗ ವಿಷವೆಲ್ಲ ತೆಗೆದುಕೊಂತು. ಆ ಹುಡುಗ ಮತ್ತೆ ಬದುಕೊಂಡ್ಬಿಟ್ಟ. ಬದುಕೊಂಡಾದ್ಮೇಲೆ ಹಾವು ಸತ್ತು ಹೋಯ್ತು. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯೇಸು ಸ್ವಾಮಿ ಜೀವವುಳ್ಳ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಜೀವವುಳ್ಳ ದೇವರಾಗಿದ್ದಾನೆ. ಅವತ್ತು ಅದ್ಭುತ ಮಾಡ್ತಾನೆ, ಇವತ್ತು ಅದ್ಭುತ ಮಾಡೋ ದೇವರಾಗಿದ್ದಾನೆ. ಸೈತಾನರು ಹೇಳ್ತಿದ್ರು, ನಾನೇ ಪ್ರೇರೇಪಣೆ ಮಾಡಿದ್ದು, ಪಾಪ ಮಾಡಿದ್ದಕ್ಕೆ ನಾನೇ ಹೇಳಿದ್ದು, ಕುಡಿಯೋದಕ್ಕೆ ನಾನೇ ಹೇಳಿದ್ದು, ವ್ಯಭಿಚಾರ ಮಾಡಿಕ್ ನಾನೇ ಹೇಳಿದ್ದು, ಜಗಳ ಮಾಡಿಕ್ ನಾನೇ ಹೇಳಿದ್ದು, ದುರಾಸೆ ಹುಟ್ಟಿಸಿದ್ದು ನಾನೇ ಅಂತ ಸೈತಾನನು ನಿಮ್ ಬಗ್ಗೆ ನಮ್ಮ ಬಗ್ಗೆ ಹೇಳುವಾಗ ನಾವು ಹೆಂಗಿರ್ಬೇಕು ಯೋಚನೆ ಮಾಡ್ರಿ. ಅದಕ್ಕೆ ಕರ್ತನ ಹೇಳ್ತಾನೆ,
ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅದನ್ನು ಧನ್ಯರು. ಅವನು ಹೇಳುವಂತ ಸ್ಥಿತಿಗೆ ಆಗಿರುತ್ತದೆ. ಇವತ್ತು ದೆವ್ವ ನಿನ್ನ ಮನೆಗೆ ಬರಬಾರ್ದು ಅಂದ್ರೆ ನಿನ್ನಿಂದ ಪಾಪ ಹೊರಗಡೆ ಹೋಗ್ಬೇಕು. ಯಾರಲ್ಲಿ ಪಾಪ ಇರ್ತದೋ ಅವರಲ್ಲಿ ಅವ್ರ ಮನೆ ಒಳಗಡೆ ಸೈತಾನ್ ಬರ್ತಾನೆ. ಯಾಕಂದ್ರೆ ಪಾಪ ಇರೋ ಜಾಗದಲ್ಲಿ ದೇವರು ಇರೋದಿಲ್ಲ, ಆದ್ರೆ ಪಾಪ ಇರೋ ಜಾಗದಲ್ಲಿ ಯಾರು ಇರ್ತಾರೆ? ಸೈತಾನ್ ಇರ್ತಾನೆ. ಅವನು ಸಂಬಂಧಪಟ್ಟಿದ್ದು. ಈಗ ತೀರ್ಮಾನ ಮಾಡ್ಬೇಕು ನಾವು ನೀವು. ಯೇಸು ಒಂದೇ ಮಾತು ಹೇಳಿದ್ದು ಆ ವ್ಯಕ್ತಿನ, ರೋಗ ಹೆಸರು ಹೇಳಿಲ್ಲ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಲಕ್ವಾಯ್ ಹೋಯ್ತು ಅಂತ ಹೇಳಿದ್ರ, ಹೆಸರಿಟ್ಟು ಹೇಳಿಲ್ಲ. ಆದ್ರೆ ಆ ಕಾಯಿಲೆಗೆ ಬೇರು ಯಾವ್ದಂದ್ರೆ ಪಾಪ. ಅದಕ್ಕೆ ಯೇಸು ಹೇಳಿದ್ರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನೀನು ಹಾಸಿಗೆ ಎತ್ಕೊಂಡು ಹೋಗು ಅಂದ್ರು. ಹೇಳಿದ ತಕ್ಷಣ ಹಾಸಿಗೆ ಎತ್ಕೊಂಡು ಎಲ್ರ ಮುಂದೆ ಹೋದ್ರು. ಆಮೆನ್, ಹಲ್ಲೆಲೂಯಾ. ಯಾವ ಜನ ಒಳಗಡೆ ಬರಕ್ಕೆ ಬಿಟ್ಟಿಲ್ವೋ ಅದೇ ಜನ ಹಾಸಿಗೆ ಎತ್ಕೊಂಡು ಹೋಗೋದಕ್ಕೆ ದಾರಿ ಬಿಟ್ಕೊಟ್ರು. ಹೇಳಿ ಸ್ತೋತ್ರ. ನಾವು ಜಯ ಹೊಂದಿದ್ರೆ, ನಾವು ನಂಬಿಕೆಸ್ಥರಾಗಿದ್ರೆ ನಮ್ಮ ಮುಂದೆ ಯಾರು ನಿಲ್ಲೋದಿಲ್ಲ. ಯಾಕಂದ್ರೆ ಈ ದೇವರು ನಮ್ಮ ಕಡೆ ಇದ್ದಾನೆ. ಹಲ್ಲೆಲೂಯಾ. ಇನ್ನೂ ಅನೇಕ ಪಾಯಿಂಟ್ ಇದ್ದಾವೆ, ನಾವು ಟೈಮ್ ಆಯ್ತು. ಆದ್ರೆ ಒಂದು ಮಾತ್ರ ನಂಬಿಟ್ಕೊಳ್ರಿ, ಇಷ್ಟೇ ಪಾಯಿಂಟ್ ಸಾಕು ಸದ್ಯಕ್ಕೆ. ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರೇ ಹೇಳ್ರಿ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ, ಯಾರ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು. ಇವತ್ತು ನೀವು ಹೇಳಬೇಕು ಏನಂತ, ನನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನನ್ನ ಶಾಪಗಳು ಹೋಗಿದ್ದಾವೆ. ಆಮೆನ್. ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳು ಯಾವುದು ನನ್ನಲ್ಲಿ ಇಲ್ಲ. ನಾನು ಕ್ರಿಸ್ತರಿಗೆ ಸಂಬಂಧಪಟ್ಟವನು, ನಾನು ಯೇಸು ಸ್ವಾಮಿಗೆ ಸಂಬಂಧಪಟ್ಟವನು. ನನ್ನ ದೆವ್ವಕ್ಕೆ ಸಂಬಂಧಪಟ್ಟವನಲ್ಲ, ಪಾಪಕ್ಕೆ ಸಂಬಂಧಪಟ್ಟವನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸುವಾರ್ತೆ ಸಾರೋಣ, ಜನಗಳನ್ನು ದೇವರ ಬಳಿ ಕರ್ಕೊಂಡು ಬರೋಣ, ನಮ್ಮ ಪಾಪಗಳನ್ನ ಅರಿಕೆ ಮಾಡೋಣ. ದೇವರು ನಮ್ಮ ನಂಬಿಕೆ ನೋಡ್ತಾನೆ. ಆ 4 ಜನರ ಐಕ್ಯತೆ ನೋಡ್ರಿ ಹೆಂಗಿದೆ. ಐಕ್ಯತೆ ಬೇಕು. ಸೇವಕರು, ವಿಶ್ವಾಸಿಗಳು ಎಲ್ಲರೂ ಸೇರಿ ಸೇವೆ ಮಾಡಬೇಕು. ಐಕ್ಯವಾಗಿದ್ದು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ದೇವರು ಕೇಳ್ತಾನೆ. ಆಮೆನ್. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ. ಇವತ್ತು ನಿಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಪಾಪ. ನೀವು ಏನೇ ಪಾಪ ಮಾಡಿದ್ರು, ತಪ್ಪಿದ್ರೆ ಇನ್ನೊಬ್ಬರಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನ ಪಾಪವನ್ನು ಕ್ಷಮಿಸೋದಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನೀವು ಆಯ್ಕೆ ಮಾಡಿ ಬಿಟ್ಟು ಬಿಟ್ರೆ ಕರ್ತನೆ ನಿಮ್ಮ ಜೊತೆಲೆ ಬರ್ತಾನೆ. ನಿಮ್ಮ ಸಮಸ್ಯೆಗಳ ಬೇರು ಒಣಗಿ ಹೋಗುತ್ತೆ. ಕ್ಯಾನ್ಸರ್ ಗಟ್ಟಲೆ ಆ ಒಂದು ಬೇರು ಒಣಗಿ ಹೋಗುತ್ತೆ. ಎಲ್ಲ ಕಾಯದ ಬೇರು ಒಣಗಿ ಹೋಗುತ್ತೆ. ನೀವು ಆಯ್ಕೆ ಮಾಡಿದ್ರೆ ಏನ್ ಮಾಡಿದ್ರೆ ಆಯ್ಕೆ ಮಾಡಿ, ದೇವರೇ ನನ್ನ ಪಾಪನ ಕ್ಷಮಿಸಲು ಕೇಳಿದಾದ್ರೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದ್ದಾದ್ರೆ, ನಿಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟಿದೆ ಆದ್ರೆ, ನೀವು ಬಹುದಿನಗಳು ಸುಖವಾಗಿ, ಆರೋಗ್ಯವಾಗಿ, ಐಶ್ವರ್ಯವಂತರಾಗಿ ಬದುಕ್ತೀರಾ. ಕರ್ತನೆ ಹೇಳಿದಂತ ಮಾತು, ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ, ವಾಕ್ಯವೇ ಸತ್ಯವಾಗಿದೆ. ಯೇಸುವನ್ನು ನಂಬಿದ್ದೆ ಆದ್ರೆ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಎಷ್ಟು ಜನಕ್ಕೆ ಈ ಸತ್ಯ ಬೇಕಾಗಿದೆ? ನಾವೆಲ್ಲ ನಿಂತು ಪ್ರಾರ್ಥನೆ ಮಾಡಿ ಸಮಯದಲ್ಲಿ. ನಿನಗೆ ಮರೆಯಾಗಿರೋದು ಯಾವುದೂ ಇಲ್ಲಪ್ಪ. ನನ್ನ ಆಲೋಚನೆಗಳು ನಮ್ಮೆರಡು ಕೈಗಳು ನಿನಗೆ ಸರೆಂಡರ್ ಆಗಿ ಹೇಳ ಯೇಸುವೆ, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಹೃದಯ, ನನ್ನ ಕಾಲುಗಳು ಎಲ್ಲಿ ಎಷ್ಟು ತಪ್ಪು ಮಾಡಿದೆ, ಎಷ್ಟು ಸುಳ್ಳು ಹೇಳಿದ್ದೀನಿ, ಎಲ್ಲಿ ಪಾಪ ಮಾಡಿದ್ದೀನಿ ಗೊತ್ತಿಸ, ಅವೆಲ್ಲವನ್ನ ಕ್ಷಮಿಸು ಯೇಸುವೆ. ನಿನಗೆ ಇಷ್ಟವಿಲ್ಲದ ಕಾರ್ಯಗಳು, ಮಾತು ಮೀರಿದ್ದು,
ಸಭೆಯನ್ನ ಅಶುದ್ಧಗೊಳಿಸಿದ್ದು ಅಥವಾ ದೇವರ ಸೇವೆ ವಿರುದ್ಧವಾಗಿ ಮಾತಾಡಿದ್ದಾಗಲಿ ಇತರ ಯಾವುದೇ ಶಾಪವಾಗಿ ತಲೆ ಮೇಲಿದ್ರೆ ಯೇಸುವೇ ನನ್ನ ಪಾಪವನ್ನು ಕ್ಷಮಿಸು ದೇವರೇ, ನನ್ನ ಪಾಪವನ್ನು ಕ್ಷಮಿಸಿ ಯೇಸುವೇ. Thank you, Jesus. ಪಾಪದೊಂದಿಗೆ ನಾವ್ಯಾರು ಮನೆಗೆ ಹೋಗ್ಬಾರ್ದು. ಅನೇಕ ಸಂದರ್ಭದಲ್ಲಿ ನಿನ್ನ ಪಾಪ ವ್ಯಾಪಾರದಲ್ಲೋ ಬಿಸ್ನೆಸ್ ಅಲ್ಲೋ ದೇವರಿಗಿಂತ ಹೆಚ್ಚಾಗಿ ಓಡೋದ್ರಿಂದ ನಷ್ಟ ಇರಬಹುದು. ಸೇವಕರ ಮಾತನ್ನು ಮೀರಿ ನೀನು ಹಾಕೊಳ್ಳುವಂತಹ ಯೋಜನೆಗಳಿರಬಹುದು, ಸಮಯ ಇರಬಹುದು, ದಿನ ಇರಬಹುದು, ಬಟ್ಟೆ ಇರಬಹುದು, ಹಣ ಇರಬಹುದು, ಕಾಣಿಕೆ ಇರಬಹುದು, ಅದನ್ನು ಮೀರಿ ನಿನ್ನ ಕುಟುಂಬದಲ್ಲಿ ನಷ್ಟಕ್ಕೆ ನೀನು ಕಾರಣವಾಗಿರಬಹುದು. ನನ್ನ ಮನಸ್ಸು, ನನ್ನ ಆಲೋಚನೆ, ನನ್ನ ಬಟ್ಟೆ ಧರಿಸುವಂತ ವಿಚಾರದ, ಕಾಣಿಕೆ ಕೊಡುವಂತ ವಿಚಾರ ಮತ್ತೆ ಸೇವೆ ಮಾಡುವ ವಿಚಾರ, ಎಲ್ಲ ವಿಚಾರದಲ್ಲಿ ದೇವರು ನನಗಾಗಿ ಮಾತಾಡುವಾಗ ತಿರಸ್ಕಾರ ಮಾಡಿದ್ದಾದರೆ, ಇದು ನನಗಲ್ಲ ಅಂತ ಹೇಳಿದ್ದಾದರೆ, ಅದನ್ನ ವಿರೋಧ ಮಾಡಿದ್ದಾದರೆ ಇನ್ನಿಲ್ಲದಂತ ಅಭಿಷೇಕ ಪಕ್ಕಕ್ಕೆ ಹೋಗಿದೆ. ನೀನು ಕೊಟ್ಟಂತ ಕೃಪೆ ಇನ್ನೂ ಕಾಯ್ತಾ ಇದೆ. ಬದಲಾವಣೆ ಆಗ್ತೀಯ ಮಗಳೇ, ಬದಲಾವಣೆ ಆಗ್ತೀಯ ಮಗನೇ ಅಂತೇಳಿ ಈ ಸುಂದರವಾದ ಸಮಯವನ್ನು ಮಿಸ್ ಮಾಡ್ಕೋಬೇಡ. ಆ ಮಾತಿಗೆ ವಿಧಿಯನಾಗು, ಆ ಮಾತಿಗೆ ವಿಧಿಯಲಾಗು. ಸಭೆಯಲ್ಲಿ ನಾವೆಲ್ಲರೂ ಐಕ್ಯವಾಗಿ, ನಾವು ಪ್ರತ್ಯೇಕವಾಗಿಲ್ಲ, ನಾವು ಐಕ್ಯವಾಗಿದ್ದಾಗ ಮಾತ್ರ ದೇವರು ಮಹಿಮೆ ನೋಡಕ್ ಸಾಧ್ಯ. ಥ್ಯಾಂಕ್ ಯು ಜೀಸಸ್. ಐಕ್ಯತೆ, ದೇವರ ಸೇವಕನ ಮಾತನ್ನ ಕೇಳುವಾಗ ನಿನಗೆ ಆಶೀರ್ವಾದ. ದೇವರ ಸೇವಕನ ಮಾತನ್ನ ವಿರೋಧವಾಗಿ ನಡ್ಕೊಳ್ಳುವಾಗ, ಹೇಳದೆ ನಡ್ಕೊಳ್ಳುವಾಗ ಆ ಸೇವಕ ನೋವುಪಟ್ಟಿದ್ದಾದ್ರೆ ಅದು ನಿನಗೆ ಆಶೀರ್ವಾದಕರವಾಗಿ ಇರೋದಿಲ್ಲ. ನಿನ್ನ ದಾರಿ, ನಿನ್ನ ವ್ಯಾಪಾರ, ನಿನ್ನ ಮನೆ ನಷ್ಟದ ಕಡೆ ಹೋಗ್ತಾ ಇರ್ತದೆ. ಇವತ್ತು ಒಪ್ಪಿಸಿಕೊಂಡಿದ್ದೆ ಆದರೆ ಎಲ್ಲ ಚೇಂಜ್ ಆಗ್ತದೆ. ನಿನ್ನ ಕುಟುಂಬ, ಗಂಡ ಹೆಂಡತಿ ಅನನ್ಯವಾಗಿರೋದಕ್ಕೆ, ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರೋದಕ್ಕೋಸ್ಕರ ಕರ್ತನ ಮಾತಾಡೋ ಮಾತುಗಳ ವಿಧಿಯಲಾಗ ಸಹಾಯ ಆಶಿಸಿ ಬಲಪಡಿಸಬೇಕು. ಓಕೆ, ಒಂದು ಹಾಡನ್ನು ಹಾಡು ಕಡೆಗೆ ತೆಗೆದು ಬರ್ತದೆ. ಎಲ್ಲ ಒಳ್ಳೆಯದೇ ಆಗುವುದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದೇವಾ ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀನು ನನಗಾಗಿಟ್ಟಿದೆ.
ಏನಾಗುತ್ತಾ? ಯಾವಾಗ ಯೇಸು ಸ್ವಾಮಿ ನಮ್ಮ ರಕ್ತ ನಮ್ಮ ಪಾಪವನ್ನು ಶುದ್ಧಿ ಮಾಡಿದಾಗ. ಆಮೆನ್. ರೋಗವಾಯ್ತು, ಶಾಪವಾಯ್ತು, ಪಾಪ ಹೋಯ್ತು, ನಿಷ್ಕಳಂಕವಾದ ಎಲ್ಲ ಆ ಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆಯಲ್ಪಟ್ಟವರು. ನಾನು ಎರಡು ಕೈಗಳ ಮೇಲೆ ಕೆತ್ತಣವಾ? ಎರಡು ಕೈಗಳು ಒಂದು ಚರಣ ಮಾತ್ರ. ಎಲ್ಲ ಒಳ್ಳೆಯದೇ. ಒಂದು ಸರಿ ಪ್ರೀತಿ ಒಳಗಡೆ ಬಂದ್ಬಿಡ್ರಿ. ಒಂದೇ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಈ ದಿನ ಹೋಗುವಾಗ ದಾರಿ ಕೊಡ್ರಿ, ಹೊರಗಡೆ ಬರೋ ದಾರಿ ಕೊಡ್ರಿ, ಸ್ವಲ್ಪ ಜರ್ಕೊಳ್ರಿ, ಬಂದ್ಬಿಡ್ರಿ ಒಳಗಡೆ. ಆಲ್ಮೋಸ್ಟ್ ಎಲ್ಲರೂ ಒಳಗಡೆ ಎಲ್ಲ ಕಡೆ ಬನ್ರಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಸ್, ನಾವೆಲ್ಲ ಹೊಸ ಸಭೆಯಲ್ಲಿ ಎಲ್ಲರೂ ಇತರ ಕೂಡಿ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಶೀಘ್ರವಾಗಿ ಆಗಲಿ. ಆಮೆನ್. ಓಕೆ, ಪ್ರಾರ್ಥನೆ ಮಾಡಿ ಸಮಯದಲ್ಲಿ ಸ್ತೋತ್ರ ಮಾಡ್ತೀವಿ. ನಂಗೆ ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಬೆಳಗಿಂದ ಎಲ್ಲರಿಗೂ ನಡ್ಸ್ಕೊ ಬಂದ ಎಲ್ಲ ಕಾರ್ಯಗಳಿಗೆ ಸ್ತೋತ್ರ. ಆರಾಧನೆಗಾಗಿ ನಾ ಸ್ತೋತ್ರ ಮಾಡ್ತೀವಿ, ಸಾಕ್ಷಿಗಳಿಗಾಗಿ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಆರಾಧನೆಯಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕಾಗಿ ಸ್ತೋತ್ರ. ಮನಸ್ಫೂರ್ತಿ ಆಶ್ರದ್ಧ ಮಾಡ್ತೀನಿ. ಸರಿಯಾದ ಸಮಯಕ್ಕೆ ಬಂದಂತ ಎಲ್ಲ ಕುಟುಂಬಗಳಲ್ಲಿ ಸಮಾಧಾನ ಉಂಟಾಗಲಿ. ಬರದಿದ್ದವರು ಬರುವ ಹಾಗೆ ಸಮಾಧಾನ ಪಡಿಸಲಿ ಯೇಸು ನಾನು. ಇಷ್ಟು ಮಾತ್ರವಲ್ಲದೆ ಕರ್ತನೆ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿರಲಿ. ನಿಮ್ಮ ಸೇವಕರನ್ನ ಆಯ್ಕೆ ಮಾಡಿದಿರ ಆ ಮಾತಿಗೆ ವಿಧೇಯರಾಗಿರಲಿ ಯೇಸು. ಅದೇ ರೀತಿ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಎಲ್ಲರ ಪಾಪಗಳನ್ನ ನಿಮ್ಮ ರಕ್ತದಲ್ಲಿ, ಯೇಸು ರಕ್ತದಲ್ಲಿ ಶುದ್ಧೀಕರಣ ಆಗಿದ್ದಕ್ಕಾಗಿ ಸ್ತೋತ್ರ. ಹೇಳಿ, ನನ್ನ ಪಾಪ ಯೇಸುವೆ ನಿಮ್ಮ ರಕ್ತದ ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ರೋಗಗಳು, ಸಮಸ್ಯೆಗಳು, ಸಾಲಗಳು ಪರಿಹಾರ ಆಗಿದ್ದಕ್ಕಾಗಿ ಸ್ತೋತ್ರ. ಕೊಟ್ಟಂತಹ ಕಾಣಿಕೆ ಭಾಗಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವಾ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೊಟ್ಟಂತ ಒಂದೊಂದು ಬೀಜವು, ಒಂದೊಂದು ಪೈಸನ್ನು ಕರ್ತನೆ ಈ ಕುಟುಂಬಕ್ಕೆ ಆಶೀರ್ವಾದಕರವಾಗಿರಲಿ ಸ್ವಾಮಿ. ಅಭಿವೃದ್ಧಿ ಕಡೆ ನಡೆಸಲಿ ಸ್ವಾಮಿ. ನೀವು ನಿತ್ಯ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಸಯ್ಯ, ಸಭೆ ಕಟ್ಟೋ ವಿಚಾರದಲ್ಲಿ ಅನೇಕರ ಕೈ ಎತ್ತಿದ್ರೆ ಅದಕ್ಕಾಗಿ ಸ್ತೋತ್ರ. ಶೀಘ್ರವಾಗಿ ಅದನ್ನು ಸಭೆ ಕಟ್ಟೋದಕ್ಕೆ ನೀವು ಸಹಾಯ ಮಾಡಿ. ನಿಮ್ಮ ನಿಮಗೆ ಇಷ್ಟವಾದ್ರೆ ಇವತ್ತಿನ ದಿವಸಕ್ಕೆ ಕಂಬಗಳು ನಿಲ್ಲುವ ಹಾಗೆ ಸಹಾಯ ಮಾಡಿ. ಅದಕ್ಕೆ ಬೇಕಾದ ಹಣವನ್ನು ಅನುಗ್ರಹ ಮಾಡಿ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಷ್ಟು ಮಾತ್ರವಲ್ಲದೆ ಯೇಸುವಿನ ಸಮಯದಲ್ಲಿ ಕರ್ತನೆ, ನಾಳೆ ಗುರುವಾರ ನಡೆಯುವಂತ ಮೀಟಿಂಗ್ ಆಗಿ ಸ್ತೋತ್ರ ಸ್ವಾಮಿ. ಎಲ್ಲ ದಿಕ್ಕಿನಿಂದ ಜನ ಕೂಡಿ ಬರಲಿ ಸ್ವಾಮಿ. ದೆವ್ವಗಳ ಬಿಡುಗಡೆ ಆಗಲಿ, ಪಾಪಗಳ ಪರಿಹಾರವಾಗಲಿ, ಎಲ್ಲ ನೋವುಗಳು ಬಿಡುಗಡೆ ಆಗಲಿ, ಶಾಪಗಳು ಮುರಿಯಲ್ಪಡ್ಲಿ, ಜನಗಳು ರಕ್ಷಿಸಲ್ಪಡ್ಲಿ ಸ್ವಾಮಿ. ಸೈತನ ರಾಜ್ಯ ನಾಶವಾಗಲಿ, ದೇವರ ರಾಜ್ಯ ವಿಸ್ತಾರವಾಗಲಿ.
ಯೇಸುವೆ ನೀನು ಆ ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಕತ್ತಲಿಂದ ಬೆಳಕಿನ ಜನಗಳನ್ನು ಕರೆದದಕ್ಕಾಗಿ ಸ್ತೋತ್ರ. ಉತ್ತರ ದಕ್ಷಿಣ ಪೂರ್ವ ಪಕ್ಷಿಗಳ ಜನ ಕೂಡಿ ಬರಲಿ ಯೇಸುವಿನ ಅರ್ಥ ಕಾರ್ಯ ಬಂದಕ್ಕಾಗಿ ಸ್ತೋತ್ರ. ಮದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿ ಬಲಪಡಿಸು, ಕೃಪೆ ತೋರಿಸು. ನೀವೇ ಘನತನ್ನು ಹೊಂದಬೇಕಾಗಿ ಕರ್ತನಾದ ಯೇಸುವೆ ಈ ಸಮಯದಲ್ಲಿ ಬಂದರು ಸುಮ್ಮನೆ ಹೋಗದಂತ ಆಶೀರ್ವಾದ ಹೊಂದಿಕೊಂಡು ಹೋಗುವಾಗ ಸಹಾಯ ಮಾಡುತ್ತಾರೆ. ಸೇವೆ ಮಾಡುವಂತ ಕುಟುಂಬಗಳಲ್ಲಿ ಸೇವೆಯಲ್ಲಿ ಬಲವಾಗಿ ನಿಲ್ಲಲಿ, ಕಂಬಗಳಾಗಿ ನಿಲ್ಲಲು ಪಡಿಸು, ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇನೆ ತಂದೆ. ನನ್ನ ಮನವಿಯ ಪ್ರೈಸ್ ದಿ ಲಾರ್ಡ್.